ಫಸ್ಟ್ ಟೈಮ್ ನಿಮ್ಮನ್ನ ನೀವು ಟಿವಿಯಲ್ಲಿ ನೋಡಿದ್ದು ಯಾವಾಗ ಅಂತ? ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಸರಿದೆ ಇವರೇ, ಮನ್ಸಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವರ ಹೆಸರು ಹರಾಜೆ ಮಾಡಿಬಿಡ್ತಾ ಇದ್ದಾರೆ. ನಾನು ಒಂದು ಸಿಗರೆಟ್ ಹೊಡಿಯೋದಾದ್ರೂ ಎಲ್ಲಾದ್ರೂ ವೈರಲ್ ಆಗಿದೆಯಾ? ನನ್ನ ಕೈಯಲ್ಲಿ ಒಂದು ಬಿಯರ್ ಬಾಟಲ್ ಆದ್ರೂ ನೋಡಿದ್ದೀರಾ? ನಾನು ಅವ್ರ ಜೊತೆ ನಾನು ಫಾರಿನ್ ಕಂಟ್ರಿಗೆ ಹೋಗಿದ್ದೀನಿ ಅಂತ ಈ ಸಾಮಾಜಿಕ ಕಾರ್ಯಕರ್ತ ಅಂತ ಸೆಲ್ಫ್ ಅಕ್ಲೇಮ್ಡ್ ಮನುಷ್ಯ ಯಾರಿದಾನೋ ಅವನಿಂದಾನೇ ನನಗೆ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಳಗೂ ಮೀಡಿಯಾನಲ್ಲಿ ನನ್ನ ಹೆಸರು ಪ್ಲಾಂಟ್ ಮಾಡಿದ್ದೇ ಆತ. ನಿಜ ವಿಚಾರದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು 3 ವರ್ಷ ಆಗ್ಬೇಕಲ್ವಾ? ಅವ್ರ ದಿನಗಳು ಎಣಿಸ್ಕೊಳ್ಳಿ. ಈಗ ತುಂಬಾ ಅಂದ್ರೆ ಯಾರು ಆ ಮುಸ್ಲಿಂ ಹುಡುಗ, ಇವರು ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಡ್ರಗ್ ಡೀಲಿಂಗ್ಸ್ ಮಾಡಿದ್ದಾರೆ, ಎಲ್ಲ ಬರೀ ಸುಳ್ಳು. ಏನಾದ್ರೂ ಮಾತಾಡೋ ಮುಂಚೆ, ಏನಾದ್ರೂ ಟ್ರೋಲ್ ಮಾಡೋ ಮುಂಚೆ ಹುಷಾರ್. ಅವರ ಹೇಗಿದ್ದೀರಾ? ನನ್ನ ಮೋಸ್ಟ್ ಫೇವ್ರೆಟ್ ಸೈಯದ್ ಹಿದಾಯತ್, ನನ್ನ ಮೋಸ್ಟ್ ನಂಬರ್ 1 ಫೇವ್ರೆಟ್ ಜರ್ನಲಿಸ್ಟ್ ಇವರು. ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮಲ್ಲಿ ಮಾತ್ರ. ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಇಂದಿರಾನಗರಕ್ಕೆ ಬಂದಿದ್ದೀವಿ. ಸಹಜವಾಗಿ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಸೆಲೆಬ್ರಿಟಿಗಳ ಮನೆ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಒಂದು ಸೆಲೆಬ್ರಿಟಿಯ ಮನೆಯನ್ನು ತೋರಿಸುವಂತಹ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ಹಾಗಿದ್ರೆ ಯಾವ ಸೆಲೆಬ್ರಿಟಿ ಮನೆಗೆ ಬಂದಿದ್ದೀವಿ? ಲೆಟ್ಸ್ ಫಾಲೋ ಮೀ. ಓಹೋ, ನೋಡಿ, ನಾವು ನಮಸ್ಕಾರ ಮಾಡೋದಕ್ಕಿಂತ ಮುಂಚೆ ಗೆಸ್ಟ್ ರೆಡಿ ಆಗಿದ್ದಾರೆ. ಅವರ ಹೇಗಿದ್ದೀರಾ? ನನ್ನ ಮೋಸ್ಟ್ ಫೇವ್ರೆಟ್ ಸೈಯದ್ ಹಿದಾಯತ್, ನನ್ನ ಮೋಸ್ಟ್ ನಂಬರ್ 1 ಫೇವ್ರೆಟ್ ಜರ್ನಲಿಸ್ಟ್ ಇವರು. ನಾಟ್ ಓನ್ಲಿ ಇನ್ ಕರ್ನಾಟಕ, ಬೆಂಗಳೂರು, ಇನ್ ಆಲ್ ಓವರ್ ಇಂಡಿಯಾ. ನನ್ನ ಬ್ರದರು, ನನ್ನ ಲಿಟಲ್ ಬ್ರದರ್ ಇವರು, ಬ್ರದರ್. ಸೊ 1 year ಇಂದ ಹೇಳ್ತಾರೆ ಇಂಟರ್ವ್ಯೂ ಮಾಡೋಣ. ಪ್ರತಿ ಒಂದು ಕೆಲಸಕ್ಕೂ ಒಂದೊಳ್ಳೆ ಸಮಯ ಇರುತ್ತೆ. ಆ ಸಮಯ ಬಂದಾಗ ನಾನೇ ನಿಮಗೆ ಕರಿತೀನಿ. ಆ ಸಮಯ ಈಗ ಬಂದಿದೆ, ದಯವಿಟ್ಟು ಬನ್ನಿ. ಮನೆ ಒಳಗಡೆ ಬರೋಕ್ಕಿಂತ ಮುಂಚೆ ಮನ್ನತ್ ಅಂತ ನಾನು ನೋಡಿದೆ. ಆಕ್ಚುಲಿ ಏನು ಮನ್ನತ್ ಅಂದ್ರೆ, ಶಾರುಖ್ ಖಾನ್ ಮನೆ ಹೊರಗಡೆನೂ ಮನ್ನತ್ ಅಂತ ಇದೆ. ಈ ಮನ್ನತ್ ಅಂದ್ರೆ ಪ್ರೇಯರ್, ಹರಕೆ. ಹರಕೆ, ಹೌದು. ಇದು ಈ ಮನೆ ಬಂದು ತುಂಬಾ ಹರಕೆಗಳಾದ್ಮೇಲೆ ನಾನು ಈ ಒಂದು ಮನೆ ಮಾಡಿದೀನಿ. ಒಂದೇ ರಾತ್ರಿಯಲ್ಲಿ ಇಷ್ಟು ದೊಡ್ಡ ಮನೆ ಮಾಡ್ಲಿಕ್ಕೆ ನನಗೆ ಆಗಿಲ್ಲ. ಸೊ ಈ ಹರಕೆ, ನನ್ನ ಹರಕೆಯ ಮನೆಯೊಳಗೆ ಬನ್ನಿ. ಓಕೆ, ಮನ್ನತ್ ಅದ್ಭುತವಾದಂತಹ ಮನೆ. ಸೊ ನೋಡಿ, ಇದು ನಮ್ಮ ಸಂಜನಾ ಗಲ್ರಾನಿ ಅವರು ವಾಸ ಮಾಡುವಂತಹ ಮನೆ. ತುಂಬಾ ಶ್ರಮ ಪಟ್ಟು, ಆಕ್ಚುಲಿ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಸಂಜನಾ ಗಲ್ರಾನಿ ಅವರು ಸಣ್ಣ ವಯಸ್ಸಲ್ಲಿದ್ದಾಗ ಕೆಲಸ ಕೂಡ ಮಾಡ್ತಾ ಇದ್ರು. ಅದು ಕೂಡ ಒಂದು ಡೆಲಿವರಿ ಗರ್ಲ್ ಆಗಿ. ಎಸ್, 7th ಸ್ಟ್ಯಾಂಡರ್ಡ್ ರಜಾ ಆದ್ಮೇಲೆ ಫುಡ್ ವರ್ಲ್ಡ್ ಅಲ್ಲೂ ನಾನು ವರ್ಕ್ ಮಾಡಿದ್ದೀನಿ. ಆ ಕಷ್ಟದ ದಿನಗಳ ಜೊತೆಗೆ ಒಂದೊಂದು ಇಟ್ಟಿಗೆಯನ್ನು ಕೂಡ ಮನೆಯದ್ದು ಜೋಡಿಸಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ. ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಬಟ್ ಆ ನೋವು ಇನ್ನ ಹಂಗೆ ಇದೆ. ಮಗುವಾಗೂ ನಾನು ಕೆಲ್ಸಕ್ಕೆ ಹೋಗಿದ್ನಿಲ್ಲಪ್ಪ ಅಂತ ಆ ನೋವು ಮನ್ಸಲ್ಲಿ ಹಂಗೆ ಇದೆ. ಬಟ್ ಸಮ್ ಟೈಮ್ ಎಲ್ಲೋ ಒಂದು ಕಡೆ ಏನೋ ಕಳೆದುಕೊಂಡಾಗ ಏನೋ ದೊಡ್ಡದ್ದು ಪಡೆದುಕೊಳ್ಳೋದು ಹೌದು. ಬಾಲ್ಯ ಕಳೆದುಕೊಂಡಿದ್ದ ನೋವಿನ ಜೊತೆಗೆ ಮನೆಯನ್ನ ಪಡೆದುಕೊಂಡ ಖುಷಿ ಎಷ್ಟಿದೆ ಅಂತ. ಆ ಮನೆಯನ್ನ ಪಡೆದುಕೊಂಡ ಖುಷಿಯಿಂದ ಹೆಚ್ಚಾಗಿ ನನ್ನ ಕ್ಲಾಸ್ಮೇಟ್ಸ್, ನನ್ನ ಸ್ಕೂಲ್ ಮೇಟ್ಸ್ ಎಲ್ಲ ನಾನು ಇವಾಗ ನೋಡಿದ್ರೆ ಇಷ್ಟು ದಪ್ಪ ಆಗಿ 3 ಮಕ್ಳಿದಾರ, ಅವ್ರನ್ನ ನೋಡ್ತಾ ಇರ್ತಾರೆ. ಅಟ್ಲೀಸ್ಟ್ ಇವ್ರು ಏನಾದ್ರು ಒಂದ್ ಸಾಧಿಸಿದ್ರು, ಸಂಜನಾ ಅಂದ್ರೆ ಜನರಿಗೆ ಅಟ್ಲೀಸ್ಟ್ ಗೊತ್ತು ಯಾರು ಇವರು ಅಂತ, ಒಂದು ಹೆಸರು ಮಾಡಿದ್ರು, ಒಂದಷ್ಟು ಸಿನಿಮಾಗಳು ಮಾಡಿದ್ರು, ದೇಶ ನೋಡಿದ್ರು, ವಿದೇಶ ನೋಡಿದ್ರು ಅಂತ. ನಾವು ಇದ್ಬಿಟ್ಟಿದ್ದೇವಲ್ಲ, ನಾವು ಅದೇ 4 ಗೋಡೆ ಚೌಕಟ್ಟಲ್ಲೇ ಇದ್ಬಿಟ್ವಲ್ಲಪ್ಪ, ನಮ್ಮ ಜೀವನಾನೇ ಆಗೋಯ್ತು, ಬರೀ ಮಕ್ಕಳೇ ಸಾಕೋದು ನನ್ನ ಜೀವನ ಆಗೋಯ್ತು ಅಂತ ನನ್ನ ನೊಂದಿರೋ ಫ್ರೆಂಡ್ಸ್ ಮುಖ ನೋಡಿದ್ರೆ ಅವಾಗ ನನಗೆ ಅನ್ಸುತ್ತೆ, ದೇವರೇ ನನಗೆ ದೇಶ ವಿದೇಶ ಜಗತ್ತೆಲ್ಲ ತೋರಿಸ್ತಾ, ಥ್ಯಾಂಕ್ ಯು ದೇವರೇ ಅಂತ ಖಂಡಿತ ಅನ್ಸುತ್ತೆ. ಈಗ ಚೇರ್ಸ್ ಬಗ್ಗೆ ಮಾತಾಡಲೇಬೇಕು. ನೋಡಿ, ಸಿಂಹಾಸನದಂತಿರುವಂತಹ ಕುರ್ಚಿ. ಸೊ ಈ ಕುರ್ಚಿಯ ಮೇಲೇನೆ ನಮ್ಮ ಸಂಜನಾ ಗಲ್ರಾನಿ ಅವರು ಕೂತ್ಕೊಳ್ಳೋದು. ಪ್ರತಿನಿತ್ಯ ಅವ್ರ ಫೋನ್ ಕೆಲಸ ಎಲ್ಲವೂ ಕೂಡ ಇಲ್ಲೇ ಕೂತ್ಕೊಂಡು ಮಾಡೋದು. ಆಕ್ಚುಲಿ ಜನರ ಹತ್ರ ಹೋಗಿ ಕುರ್ಚಿಯಲ್ಲಿ ಆರ್ಡರ್ ತಗೊಳ್ಳೋ ಟೈಮಲ್ಲೂ ಮತ್ತು ಇಲ್ಲಿ ಕೂತ್ಕೊಂಡು ಕುರ್ಚಿಯಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅನ್ಸುತ್ತಲ್ವಾ? ಹೌದು, this is also a boss chair. That is also a boss chair. ಅಮೇಸಿಂಗ್. ವೆಲ್, ತುಂಬಾ ಅವಾರ್ಡ್ಸ್ಗಳು ಕೂಡ ಇದೆ. ಸೊ ಅದನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಆಕ್ಚುಲಿ ತುಂಬಾ
ತುಂಬಾ ಕಮ್ಮಿ ಅವಾರ್ಡ್ಸ್ ಇವ್ರೆ. ಹಾ. ಅವಾರ್ಡ್ಸ್ ಇಡ್ಲಿಕ್ಕೆ ಜಾಗ ಇಲ್ಲ. ಒಂದ್ 4 ಮೂಟೆನಲ್ಲಿ ಅವಾರ್ಡ್ಗಳಿದೆ ನನ್ನ ಹತ್ರ. ಓ ಅವಾರ್ಡ್ಗಳಿಗೇನೆ ಒಂದ್ 4 ರೂಮ್ ಮಾಡ್ಬೇಕು, ಅಷ್ಟು ಅವಾರ್ಡ್ಸ್ ಇದೆ ನನ್ನ ಹತ್ರ. ಬಟ್ ಇದು ರೀಸೆಂಟ್ ಆಗಿ ಬಂದಿದ್ದ ಅವಾರ್ಡ್ಸ್ ಮಾತ್ರ ಇಲ್ಲಿರೋದು. ಎಷ್ಟು ಅವಾರ್ಡ್ಸ್ ತಗೊಂಡಿದ್ದೀರಿ? ಸಾಮಾಜಿಕ ಸೇವಕಿ ಅಂತ ಒಂದಷ್ಟು ಅವಾರ್ಡ್ಗಳು ತಗೊಂಡಿದ್ದೀನಿ. ಬೆಸ್ಟ್ ಆಕ್ಟರ್ ಅಂತ ಮತ್ತೆ ಬನ್ನಿ ಪ್ರೀತಿಸೋಣ ಎಂಬ ಸಿನಿಮಾನಲ್ಲಿ ಟೈಮ್ಸ್ ಆಫ್ ಇಂಡಿಯಾನೇ ಅವಾರ್ಡ್ ಬಂದಿತ್ತು. ಲಿಮ್ಕಾ ಬುಕ್ ಆಫ್ ಅವಾರ್ಡ್ಸ್ ಬಂದಿತ್ತು. ಹಲವಾರು ಅವಾರ್ಡ್ಸ್ ಇತ್ತು, 1-2 ಬಾಯಲ್ಲಿ ಈಗ ನೆನಪಿದೆ. ಬಟ್ ಹಲವಾರು ಅವಾರ್ಡ್ಸ್ ದೇವತೆಯಿಂದ ಬಂತು. ಮನೆಯೊಳಗೆ ಯಾರು ಕೆಟ್ಟ ಕಣ್ ಜೊತೆ ಬರ್ತಾರೋ ಆ ಕೆಟ್ಟ ಕಣ್ ಪುನಃ ಅವ್ರಿಗೇನೆ ಒಂದು ರಿಟರ್ನ್ ಆಗಿ ಅವ್ರ ಮನೆಗೇನೆ ಹೋಗುತ್ತೆ. ಈ ಒಂದು ಪ್ರೇಯರ್ ಅಲ್ಲಿ ಅಷ್ಟು ಪವರ್ ಇದೆ ಇಸ್ಲಾಂ ಅಲ್ಲಿ. ಸೊ ಹಾಗಾಗಿ ನಮ್ಮ ಮನೆಯ ಅದ್ಭುತವಾದ ಗೌರವಹಿತ ದೃಷ್ಟಿ ಬಟ್ಟು ಅಂತ ಹೇಳಿದ್ರು ಅದು ಖಂಡಿತವಾಗ್ಲೂ ತಪ್ಪಿಲ್ಲ. ಇಲ್ಲಿ ಬಂದು ನನ್ನ ಒಂದು ಫ್ಯಾನ್ಸ್ ಮಾಡಿಕೊಟ್ಟಿದ್ದ ಬ್ಯೂಟಿಫುಲ್ ಆದ ಪೇಂಟಿಂಗ್ ಇಲ್ಲಿದೆ. ಸೊ ನನ್ನನ್ನೇ ಚಿತ್ರದಲ್ಲಿ ಪೇಂಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿಸ್. ಓ ಅಮೇಸಿಂಗ್. ಸೊ ಇಲ್ಲೊಂದು ಫೋಟೋ ಗ್ಯಾಲರಿ ಇದೆ, ಅದನ್ನು ಕೂಡ ತೋರಿಸ್ಬೇಕು ನೋಡಿ. ಸಿನಿ ಜಗತ್ತಿನಲ್ಲಿರುವಂಥವರು ಅವರ ಒಂದು ಫೋಟೋ ಶೂಟ್ ಮಾಡುವಂತಹ ಟೈಮಿಂಗ್ ಇರುತ್ತಲ್ಲ, ಅದು ತುಂಬ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಒಂದೊಂದು ಫೋಟೋವನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಸೊ ಅಲ್ಲಿ ಫಸ್ಟ್ ಇರುವಂತಹ ರೆಡ್ ಕಲರ್ ಡ್ರೆಸ್ಸಲ್ಲಿ ಒಂದು ಫೋಟೋ ತೆಗೆಸಿದ್ದೀರಿ. ಎಷ್ಟೊತ್ತು ಟೈಮ್ ತಗೊಂಡ್ರಿ ಅದನ್ನು ಶೂಟ್ ಮಾಡಿಸೋದಕ್ಕೆ ಅಂತ? ಆವಾಗ ನಾನು ಆಕ್ಚುಲಿ ಪ್ರೆಗ್ನೆಂಟ್ ಆಗಿದೆ. ಓಕೆ. ಆ ಒಂದು ಡ್ರೆಸ್ನ ಅರ್ಜೆಂಟ್ ಆಗಿ ಶೂಟ್ ಮಾಡಿಬಿಟ್ಟು ಡಿಸೈನರ್ಗೆ ಕಳಿಸ್ಬೇಕಿತ್ತು ಆ ಫೋಟೋಗ್ರಾಫ್ಸು. ಅಂಡ್ ಜಯನಗರ ಒಂದು ಸ್ಟುಡಿಯೋನಲ್ಲಿ ಆ ಶೂಟ್ ನಡೆದಿತ್ತು. ಓಕೆ. ಸೊ ಎಷ್ಟೊತ್ತಾಗುತ್ತೆ ಒಂದೊಂದು ಫೋಟೋ ಶೂಟ್ಗೂ ಕೂಡ ಅಂತ ಟೈಮಿಂಗ್? ಐ ಥಿಂಕ್ 3 to 4 hours. ದಿನ ಫಾಸ್ಟಾಗಿ ಮಾಡಿದ್ರೆ 2-3 hours. ಬಟ್ ಕ್ರಿಯೇಟಿವ್ ಕೆಲಸ ಆರಾಮಾಗಿ ಮಾಡಬೇಕು. ಬೆಳಗ್ಗೆ 1.5 hour ಮೇಕಪ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಕಾಫಿ ಕುಡ್ಕೊಂಡು ರಿಲ್ಯಾಕ್ಸ್ ಆಗಿ ಮಾಡಬೇಕು. ಓಕೆ. ಎಷ್ಟು ದಿನ ನಿಮ್ಮ ಮದರ್ ನಿಮ್ಮ ಕೇರ್ ತಗೊಳ್ತಾ ಇದ್ರು, ಈಗ ನೀವು ಮದರ್ ನೀವು ಕೇರ್ ತಗೊಳ್ಬೇಕಾದಂತಹ ಸಿಚುವೇಶನ್ ಅಲ್ಲಿರೋರು. ಸೊ ಎಷ್ಟು ಎಂಜಾಯ್ ಮಾಡ್ತಿದ್ದೀರಿ ಮದರ್ಹುಡ್? ಮದರ್ಹುಡ್ ಇಸ್ ವೆರಿ ಬ್ಯೂಟಿಫುಲ್. ನನಗೆ ಒಂದು ಜವಾಬ್ದಾರಿ ಜೊತೆ ನನ್ನ ಮನಸ್ಸಿಗೆ ಖುಷಿ, ನನ್ನ ಮನಸ್ಸಿಗೆ ಒಂದು ಸಮಾಧಾನ, ನನ್ನ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಕುಗ್ಗಿರೋ ನನ್ನ ಮನಸ್ಸಿಗೆ, ಗಾಯಹಿತ ಮನಸ್ಸಿಗೆ ಒಂದಷ್ಟು ಔಷಧಿ ಹಾಕಿದ್ದೆ ನನ್ನ ತಾಯಿತನ, ನನ್ನ ಮಗ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಿಲ್ಲ. ಈಗ ನಾವು ಸಂಜನಾ ಅವರ ಮನೆಯ ಒಳಗಡೆ ಇರುವಂತಹ ಡೈನಿಂಗ್ ಹಾಲ್ನಲ್ಲಿದ್ದೀವಿ. ಸೊ ಇಲ್ಲೇ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಗ್ನಗ್ತಾ ಖುಷಿಯಾಗಿ ಸಮಯವನ್ನು ಕಳೆಯೋದು. ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಊಟ ಮಾಡಿಕೊಂಡು ಟೈಮ್ ಕಳೆಯೋದಕ್ಕೆ ಆಗ್ತಾ ಇದೆಯಾ? ಹೌದು. ನಾನು ನನ್ನ ಪ್ರಯಾರಿಟೀಸ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಿಂದೆ ಇರೋ ನನ್ನ ಪ್ರಯಾರಿಟೀಸ್ಗೂ ಈಗಿರೋ ನನ್ನ ಪ್ರಯಾರಿಟೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಹಿಂದೆ ನಾನು ಫ್ರೆಂಡ್ಸಿಗೆ ತುಂಬ ಸಮಯ ಕೊಡ್ತಾ ಇದ್ದೆ, ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಈಗ ನನಗೇನು ಅರ್ಥ ಆಯ್ತು ಅಂದರೆ, ಜೀವನದಲ್ಲಿ ನಮಗೆ ಕೆಟ್ಟ ಸಮಯ ಬಂದಾಗ ಬರೀ ನಮ್ಮ ಪರಿವಾರನೇ ನಮ್ಮ ಪರವಾಗಿರುತ್ತೆ. ಕರೆಕ್ಟ್. ಬೇರೆಯವರೆಲ್ಲರೂ ಕಾಣೆ ಆಗೋಗ್ತಾರೆ. ತಿರ್ಗಾ ಒಳ್ಳೆ ಸಮಯ ಬಂದರೆ ಅಯ್ಯೋ ಸಂಜನಾರವರೇ ಅಂತ ಹುಡ್ಕೊಂಬರ್ತಾರೆ. ನಮಗಂಥವ್ರು ಯಾಕೆ? ಕರೆಕ್ಟ್. ಏನು ಅವಶ್ಯಕತೆ ನಮಗೆ ಇದೆ ಅಂಥವ್ರದ್ದು ಅಂತ ನನಗೆ ಕ್ಲಿಯರ್ ಆಗಿ ಅನಿಸುತ್ತೆ. ಆ್ಯಂಡ್ ನಾನು ಇಂಪಾರ್ಟೆನ್ಸೇ ಕೊಡಲ್ಲ ಈಗ ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ಲೈಫ್ ಇಸ್ ಬ್ಯೂಟಿಫುಲ್. ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ಯೋರ್ ಫ್ಯಾಮಿಲಿ. ಕರೆಕ್ಟ್. ಈಗ ಹಿಂದೆ ಇದ್ದವರು ಕಾಲ್ ಮಾಡಿದ್ದಾಗ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ? ಹಾಯ್, ಹೌ ಆರ್ ಯು, ಬಾಯ್. ಅಂದರೆ ಕೆಟ್ಟ ಘಳಿಗೆಯಲ್ಲಿ ಯಾರು ಕೂಡ ಆಗೋದೇ ಇಲ್ವಾ? ಯಾರು ಕೂಡ ಆಗೋದೇ ಇಲ್ವಾ ಅಂದರೆ, ಪರಿವಾರ ಆಗತ್ತಲ್ವ, ಜೊತೆಗಿರ್ತಾರಲ್ವ, ಸಾಕು. ನನ್ನ ಪರಿವಾರನೇ ಎಷ್ಟು ದೊಡ್ಡದಂದರೆ, ನನ್ನ ಹಸ್ಬೆಂಡ್ ಕಡೆ ಆ್ಯಕ್ಚುಲಿ ಅವರು 13 ಅಣ್ಣ ತಮ್ಮಂದಿರು, ಅಕ್ಕಂದಿರು, ತಂಗಿದಿರು. ಓಕೆ. ಸೊ ನಮ್ಮ ಪರಿವಾರದಲ್ಲೇ 120 ಜನ ಇದ್ದಾರೆ ನಮ್ಮ ಹಸ್ಬೆಂಡ್ ಕಡೆ. ಓಕೆ. ನನ್ನ ಕಡೆ ನಾನಾಯಿತು, ನನ್ನ ಸಿಸ್ಟರ್ ಆಯಿತು, ಮಮ್ಮಿ ಡ್ಯಾಡಿ ಆಯಿತು, ನನ್ನ ಮಗ ಆಯಿತು, ನನ್ನ ಗಂಡ ಆಯಿತು, ನನ್ನ ಇಡೀ ಜಗತ್ತೇ ಇವರೇ. ಅಷ್ಟೇ ನನಗೆ ಸಾಕು ಅಂತ ನನಗನ್ಸುತ್ತೆ. ಓಕೆ. ಯೂಶಲಿ ಶೂಟ್ಸಲ್ಲಿ ಇದ್ದಾಗೆಲ್ಲವೂ ಕೂಡ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದು ತುಂಬ ಕಷ್ಟ ಆಗಿಬಿಡುತ್ತೆ. ಒಂದೇ ಸಮನೆ ಬಂದು ಶೂಟಿಂಗ್ ಮುಗಿಸಿ ಒಬ್ಬರೇ ಕೂತ್ಕೊಂಡು ಊಟ ಮಾಡೋ ಟೈಮಲ್ಲಿ ಕೆಲವೊಂದು ಬಾರಿ ಕಣ್ಣೀರಿಟ್ಟಿದ್ದು ಕೂಡ ಇರುತ್ತೆ. ಆ ಥರದ್ದು ಸಿಚುವೇಶನ್ ಫೇಸ್ ಮಾಡಿದ್ದೀರಾ? ತುಂಬ ಸಿಚುವೇಶನ್ ಫೇಸ್ ಮಾಡಿದ್ದೀನಿ. ಬ್ಯಾಂಗ್ಳೂರಿಂದ ಬಾಂಬೆ ಫ್ಲೈಟ್ ತೊಗೊಂಡು ಹೋಗೋದು, ಬಾಂಬೆಯಿಂದ ಡೈರೆಕ್ಟ್ಲಿ ಹೈದ್ರಾಬಾದ್ ಹೋಗೋದು, ಹೈದ್ರಾಬಾದಿಂದ ಚೆನ್ನೈ ಹೋಗೋದು, ಚೆನ್ನೈಯಿಂದ ಕೇರಳ ಹೋಗೋದು, ಕೇರಳದಿಂದ ಫಾರಿನ್ ಕಂಟ್ರಿನೇ ಹೋಗೋದು, ಮನೆಯಿಂದ ವಸ್ತುಗಳು ಬೈ ಕೊರಿಯರ್ ತರಿಸ್ಕೊಳ್ಳೋದು, ಶೂಟಿಂಗಲ್ಲಿ ಲಾಂಗ್ ಸ್ಕೆಡ್ಯೂಲ್ಸ್ ಇರೋದು. ಮಮ್ಮಿ 1-2-3 ದಿನ ಇರ್ತಾರೆ, ಅದಾದ್ಮೇಲೆ ಅವ್ರಿಗೂ ಅಯ್ಯೋ ಸಾಕಾಗೋಯ್ತಪ್ಪ ಈ ಹೋರಾಟ ಅಂತ, ಅವ್ರಿಗೂ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳೋದು, ನಾನು ಏಕಾಂಗಿ ಫೀಲ್ ಆಗೋದು. ಬಟ್ ಸ್ಟಿಲ್ ಕ್ಯಾಮ್ರಾ ಮುಂದೆ ಬೂಸ್ಟ್ ಆಗಿ ಇರೋದು, ಹ್ಯಾಪಿಯಾಗಿ ಇರೋದು. ಸೊ ಎಸ್, ಈ ಥರ ಎಲ್ಲ ನನ್ನ ಜೊತೆ ಆಗಿದೆ. ಓಕೆ. ಟಿವಿ ಇದೆ ಮನೆಯಲ್ಲಿ, ಟಿವಿ ನೋಡಕ್ ಆಗ್ತದಾ ಅಂತ? ಟಿವಿ ಇದೆ, ಕೇಬಲ್ ಇಲ್ಲ, ನೆಟ್ಫ್ಲಿಕ್ಸ್ ಇದೆ, ಅಮೆಝಾನ್ ಇದೆ, ಆ್ಯಂಡ್ ಈಗ ಯೂಟ್ಯೂಬಲ್ಲೇ ನೀವೆಲ್ಲರೂ ಲೈವ್ ಬರ್ತೀರಾ.
ಓಕೆ. ಸೊ ಯೂಟ್ಯೂಬ್ ಮೂಲಕನೇ ಎಲ್ಲ ನೋಡ್ತೀವಿ ಆ್ಯಂಡ್ ಕೇಬಲ್ ಅವಶ್ಯಕತೆನೇ ಇಲ್ಲ ಈ ಕಾಲದಲ್ಲಿ ಅಂತ ನನಗೆ ಅನ್ಸುತ್ತೆ. Okay. ಆ್ಯಂಡ್ ಕೇಬಲ್ಗೆ ಸಮಯ ಎಲ್ಲಿದೆ, ಬಿಕಾಸ್ ಮೊಬೈಲ್ ಅನ್ನೋದೇ ಈಗ ಎಲ್ಲನೂ ಆಗೋಗಿದೆ. 1 point to view all the whereabouts in the world. So yes, that is the thing. ಯಾವ ಥರದ್ದು ಸೀರೀಸ್ನ ಜಾಸ್ತಿ ವಾಚ್ ಮಾಡ್ತೀರಿ ಅಂತ? ಸೀರೀಸ್ ಇವತ್ತು ಮಿರ್ಜಾಪುರ್ ರಿಲೀಸ್ ಆಗಿದೆ. ಓಕೆ. ಸೊ ಒಂದು 3-4 ಮಂತ್ಸಲ್ಲಿ ಒಂದು ಸೀರೀಸ್ ಕುತ್ಕೊಂಡು ನೋಡ್ತೀನಿ. ವುಮೆನ್ ಸೆಂಟ್ರಿಕ್ ಸೀರೀಸ್ ನೋಡ್ಲಿಕ್ಕೆ ನನಗೆ ತುಂಬ ಇಷ್ಟ. ಆರ್ಯ ಅಂತ ಸುಷ್ಮಿತಾ ಸೇನ್ ರವರ ಸೀರೀಸ್ ಬಂತು. ಇನ್ನೊಂದು ಸೀರೀಸಲ್ಲಿ ಅವರು ಯೂನಕ್ ಆಗಿ ನಡೆಸಿದ್ದಾರೆ. ಐ ಆಮ್ ನಾಟ್ ಗೆಟಿಂಗ್ ದ ನೇಮ್, ಐ ಹ್ಯಾವ್ ಫಾರ್ಗಾಟನ್. ಅಗೇನ್ ಸುಷ್ಮಿತಾ ಸೇನ್ದು ಅದು ನೋಡಿದೆ. ಮತ್ತೆ ಮಿರ್ಜಾಪುರ್ ಈಗ ನೋಡ್ಬೇಕಿದೆ ಕುತ್ಕೊಂಡು. ಈ ಸಂಡೇ ಅದೇ ಕೆಲಸ. ಮತ್ತೆ ಹೀರಾ ಮಂದಿ ವಾಸ್ ದ ಲಾಸ್ಟ್ ಥಿಂಗ್ ಐ ಸಾ. ಓಕೆ. ಎಷ್ಟು ಬಾರಿ ಮಿರರ್ ಮುಂದೆ ನಿಂತ್ಕೊಂಡು ಅದನ್ನು ಟ್ರೈ ಮಾಡಿದ್ದೀರಾ ಅಂತ? ತುಂಬಾ ಸಲ. ಅದಕ್ಕೆ ಆರ್ಟಿಸ್ಟ್ ಅಂತ ದೊಡ್ಡ ಮಿರರ್ ಹಾಕೊಂಡಿದ್ದೆ. ಆಕ್ಚುಲಿ ಈ ಸ್ಥಳದಲ್ಲಿ ನಾನು ಡ್ಯಾನ್ಸ್ ಏರೋಬಿಕ್ಸು ಮಾಡ್ತೀನಿ, ಮಿರರ್ ನೋಡ್ಕೊಂಡು ಯೋಗಾನು ಮಾಡ್ತೀನಿ. ನನಗೆ ನನ್ನ ಮನೆಯಲ್ಲೇ ನಾನು ಹೆಂಗ್ ಅನುಕೂಲ ಮಾಡ್ಕೊಂಡಿದ್ದೀನಿ ಅಂದ್ರೆ, ನನಗೆ ಮನೆ ಆಚೆ ಹೋಗೋ ಅವಶ್ಯಕತೆ ಇರಬಾರ್ದು. ಎಲ್ಲಾನು ಅನುಕೂಲಕ್ಕೋಸ್ಕರ ನಾನು ಆರ್ಕಿಟೆಕ್ಚರಲ್ಲಿ ಮ್ಯಾನೇಜ್ ಮಾಡಿದ್ದೀನಿ. ಉಮ್ರಾ ಜಾನ್ ಸ್ಟೈಲಲ್ಲಿ ವಾಕ್ ಏನಾದರೂ ಮಾಡಿದ್ರಾ ಮಿರರ್ ನೋಡ್ಕೊಂಡು? ದಿಂತ ದಿಂತ ದಿನ್ ನಾದಿರ್ ದಿರ್ ದಿರ್ ದಿನ್. ಅಷ್ಟು ತಿಕ್ಲಿಲ್ಲ ನನಗೆ. ತಿಕ್ಲಿದೆ, ಆ ಲೆವೆಲ್ ತಿಕ್ಲಂತೂ ಇಲ್ಲ. ಓಕೆ, ಅಮೇಝಿಂಗ್. ನೋಡಿ, ಇಲ್ಲೇ ಯೋಗ ಮಾಡುವಂಥದ್ದಾಗಲಿ ಅಥವಾ ಅವ್ರದ್ದು ಆ್ಯಕ್ಚುಲಿ ಈ ಹಿಂದೆ ನಾವೆಲ್ಲರೂ ಕೂಡ ಹೆಚ್ಚು ಸದ್ದು ಮಾಡಿದ್ದು ಸಂಜನಾ ಗಲ್ರಾನಿ ಅವರು ಯೋಗ ವಿಚಾರದಲ್ಲಿ. ಈಗಲೂ ಕೂಡ ಯೋಗ ಕಂಟಿನ್ಯೂ ಮಾಡ್ತಾ ಇರ್ತೀರಾ? ಸ್ವಲ್ಪ ಕಮ್ಮಿ ಯೋಗ ಮಾಡ್ತೀನಿ. ಈ ನಡುವೆ ನನ್ನ ಬ್ರೈನ್ ಯೋಗ ಮಾಡ್ತಾ ಇದ್ದೆ. ಅಷ್ಟು ಹೆಕ್ಟಿಕ್ ಆಗೋಗಿದೆ ನನ್ನ ಲೈಫು. ಓಕೆ. ಇಂಟರ್ವ್ಯೂಸ್ ಆಗಿರಬಹುದು, ನನ್ನ ಮಗನ್ನ ನೋಡ್ಕೊಳ್ಳೋದಾಗಬಹುದು, ಮತ್ತು ನನ್ನ ಹಸ್ಬೆಂಡ್ ಜೊತೆ ಟೈಮ್ ಕಳೆಯೋದು ಆ್ಯಂಡ್ ಹಲವಾರು ಕೆಲಸಗಳು ಮಾಡ್ತಾ ಇರೋದು. 2 ಫಿಲ್ಮ್ಸ್ ನಂದು ರಿಲೀಸ್ಗೆ ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಕುಂಡರಾಂಡಿ ಆಫೀಸ್ ಮತ್ತು ಮಣಿಶಂಕರ್ ಅಂತ. ತೆಲುಗುನಲ್ಲಿ ಮಣಿಶಂಕರ್, ಮಲಯಾಳಮಲ್ಲಿ ಕುಂಡರಾಂಡಿ ಆಫೀಸ್. ಮತ್ತು ತಿಂಗಳಿಗೆ ಒಂದು 2 to 3 ಇನ್ಸ್ಟಾಗ್ರಾಮ್ ಕ್ಯಾಂಪೇನ್ಸ್ ಮಾಡೋದು. ಅಟ್ಲೀಸ್ಟ್ ಒಂದು 10-15 ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು. ಅದೇ ಏನು ಪೋಸ್ಟ್ ಮಾಡಬೇಕಪ್ಪ ಅಂತ ಅದೇ ಕೂತ್ಕೊಂಡು ಯೋಚನೆ ಮಾಡೋದು ನನ್ನ ದೊಡ್ಡ ಕೆಲಸ ಆಗುತ್ತೆ. ಓಕೆ. ಸೊ ಯಾ, ದೀಸ್ ಆರ್ ದ ಥಿಂಗ್ಸ್. ಓಕೆ. ಸೊ ಇನ್ನೊಂದು ಇಂಪಾರ್ಟೆಂಟ್, ಕಿಚನ್ ಇದೆ. ಆ್ಯಕ್ಚುಲಿ ಅಡುಗೆ ಮಾಡ್ತೀರಾ ನೀವು? ನಿಮ್ಗೆ ಬರುತ್ತೆ ಅಡುಗೆ ಮಾಡಲಿಕ್ಕೆ? ಮ್ಯಾಗಿ. ಬೇರೆದು ಯಾವುದು ಮಾಡಲ್ಲ? ವೆಜ್, ನಾನ್ ವೆಜ್ ಆ ಥರದ್ದು ಸ್ಪೆಷಲ್? ಮಾಡೋ ಅವಶ್ಯಕತೆ ಇಲ್ಲ, ಮಾಡೋಕ್ಕೆ ಜನ ಇದ್ದಾರೆ ದೇವ್ರನೆಯಿಂದ. ನಮ್ಗೆ ಊಟ ಮಾಡಕ್ಕೆ ಬರುತ್ತೆ, ಅಡುಗೆ ಮಾಡ್ಲಿಕ್ಕೆ ಬರಲ್ಲ. ಅಯ್ಯೋ, ಕಲ್ಸಿಲ್ವಾ ಮನೆಯಲ್ಲಿ ಅಡುಗೆ ಮಾಡೋದು? ಕಲಿಸಿಲ್ಲ, ಅವಶ್ಯಕತೆನೂ ಇದ್ದಿಲ್ಲ. ದೇವ್ರ ದಯೆಯಿಂದ, ದೇವರ ಆಶೀರ್ವಾದದಿಂದ. ನೋಡಿ, ಎಲ್ಲಾ ಕೆಲಸ ನಾವು ಮಾಡಿದ್ರೆ ಬೇರೆಯವ್ರಿಗೂ ಒಂದು ನಾವು ಸ್ಯಾಲ್ರಿ ಅಂತ ಕೊಡ್ಬೇಕು, ಬೇರೆಯವ್ರಿಗೂ ಇನ್ಕಮ್ ನಾವು ಮಾಡ್ಕೊಡ್ಬೇಕು. ಸೊ ಕೆಲವೊಂದು ಕೆಲ್ಸಗಳು ಬೇರೆಯವ್ರು ಮಾಡ್ಬೇಕು. ಬಟ್ ಕೆಲವೊಂದು ಟೈಮ್ ಎಲ್ಲ ಮುಗಿಸಿ ಬಂದಾಗ ಮನೇಲಿ ಯಾರೂ ಇರಲ್ಲ, ಅಡುಗೆ ಮಾಡೋದಕ್ಕೂ ಆಗಲ್ಲ, ಆ ಕಡೆ ಬರೋದು ಇಲ್ಲ ಅಂತಂದ್ರೆ ಕಷ್ಟ ಆಗಲ್ವಾ ಅಂತ? ಆಶೀರ್ವಾದ ಇದೆ ಭಗವಂತಂದು. ನನಗೆ ಅಡುಗೆ ಮಾಡೋರು ನನ್ನ ಮನೆ ಕೆಳಗೇನೆ ನಾನು ಅವ್ರಿಗೆ ವಾಸ ಮಾಡೋಕೆ ಜಾಗ ಮಾಡ್ಕೊಟ್ಟಿದ್ದೀನಿ. ಅಮೇಝಿಂಗ್. ರಾತ್ರಿ 11:30-12 ಆದ್ರೆ ಅಮ್ಮ ಪ್ಲೀಸ್ ಮೇಲ್ಬಾಮ ಏನಾದರೂ ಅಡುಗೆ ಮಾಡ್ಕೊಡಂದ್ರೆ, ನಿಜಕ್ಕೂ ನನ್ನ ಮೇಲೆ ಇದ್ದಿದ್ದು ಅವ್ರಿಗೆ ಪ್ರೀತಿ ಮೇಲೆ, ನಾನು ನೋಡ್ಕೊಳ್ಳೋ ಅವ್ರಿಗೆ ರೀತಿ ಮೇಲೆ ಅವರು ಖಂಡಿತವಾಗ್ಲೂ ಮೇಲೆ ಬಂದ್ಬಿಟ್ಟು ನನಗೆ ಎಷ್ಟೇ ಸಮಯ ಆಗಿದ್ರು ಪ್ರೀತಿಯಿಂದ ಅಡುಗೆ ಮಾಡಿಕೊಡ್ತಾರೆ. ಎಸ್, ಯಾಕೆ ಅಡುಗೆ ಮಾಡಿಕೊಡ್ತಾರೆ ಅಂತಂದರೆ, ನೀವು ಕೂಡ ಕೋವಿಡ್ ಟೈಮಲ್ಲಿ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೀರಿ. ಹಸಿವಿನ ಬೆಲೆ ಗೊತ್ತಿರೋರು ಮಾತ್ರ ಹಸಿವಿಗೆ ಮಿಡಿಯೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ನೋವಿನ ಸಮಯದಲ್ಲಿ ಮನುಷ್ಯ ಇನ್ನೊಬ್ಬರು ಯಾರು ನೋವಲ್ಲಿದ್ದಾರೋ ಅವರನ್ನು ಸಹಾಯ ಮಾಡಲಿಕ್ಕೆ ನಮಗೆ ಶಕ್ತಿ ಇದ್ದರೆ ನಾವು ಖಂಡಿತವಾಗ್ಲೂ ಮಾಡಬೇಕು. ನೋವು ಅನ್ನೋದು ಏನು, ತುಂಬ ಕಲರ್ಫುಲ್ಲಾಗಿ ಜೀವನ ಮಾಡೋದ್ರಿಂದ, ತುಂಬ ಆರಾಮಲ್ಲಿ ಜೀವನ ಮಾಡೋದ್ರಿಂದ, ತುಂಬ ನೋವಲ್ಲಿ ಕುಗ್ಗಿ ಅಸಹಾಯತೆಯಲ್ಲಿ ಜೀವನ ಮಾಡೋದು. ನಾನು 2 ಪಾಠಗಳು ಕಲ್ತಿದ್ದೀನಿ, 2 ರೀತಿಯ ಜೀವನಗಳು ನೋಡಿದ್ದೀನಿ. ಸೊ ನನಗೆ ಈ ಅಸಹಾಯಕತೆಯಿಂದ ನಾನು ಆಚೆ ಬಂದಾದ್ಮೇಲೆ ನನಗೆ ತುಂಬ ಗಾಯ ಉಂಟಾಯಿತು. ನನಗೆ ಈ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಫೇಕ್ ಆಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು, ಈ ಥರ ಮನೆಯಿಂದ ಕರ್ಕೊಂಡು ಹೋಗ್ಬಿಟ್ಟು ಫೇಕ್ ಆಗಿ ನನ್ನ ಜೀವನ ನಾಶ ಮಾಡಾದ್ಮೇಲೆ ತುಂಬ ನನಗೆ ಮನಸ್ಸಿಗೆ ಬೇಸರ, ಬದುಕೋ ಆಸೆನೇ ಇಲ್ಲ. ಸಾವಿಗೇನೆ ನಾನು ಸಮರ್ಪಣೆ ಆಗೋದ್ರು ನನಗೆ ತುಂಬಾ ಖುಷಿ ಅಂತ ನಾನು ಆ ಥರ ಅಂದ್ಕೊಂಡ್ಬಿಟ್ಟಿದ್ದೆ. ಸಾವಲ್ಲೇ ರಿಲೀಫು, ಸಾವಲ್ಲೇ ನಾನು ನಿರಾಳ ಅಂತ. ಅಂಥ ಸಮಯದಲ್ಲಿ ನನ್ನಿಂದ ಜಾಸ್ತಿ ಕುಗ್ಗಿರೋರು, ಕೋವಿಡ್ ಟೈಮಲ್ಲಿ ಊಟನೂ ಇಲ್ಲದೆ ಇರೋರು ಮುಖ ನೋಡಿದ್ರೆ ನನ್ನ ಅಸಹಾಯತೆ ಬಿಟ್ಟು ನಾನು ಅವರ ಅಸಹಾಯತೆ ಮೇಲೆ ನಾನು ತುಂಬಾ ಡೀಪಲ್ಲಿ ಹೋದಾಗ ನಾನು ಇವ್ರಿಗೋಸ್ಕರ ಏನಾದರೂ ಮಾಡಬೇಕು,
ನನ್ನ ಮನಸ್ಸಿನ ಗಾಯ ಏನಿದೆಯೋ ಅದು ನಾನು ಬೇರೆಯವರಿಗೆ ಸಹಾಯ ಮಾಡಿದ್ರೆ, ಬೇರೆಯವ್ರ ಅಸಹಾಯಕರನ್ನ ನಾನು ಸಹಾಯ ಮಾಡಿದ್ರೆ, ಅವರ ಗಾಯ ನಾನು ವಾಸಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ನನಗಿರೋ ಗಾಯನೂ ನನಗೆ ವಾಸಿ ಆಗುತ್ತೆ ಅಂತ ನನಗದು ಒಂದು ಫೀಲಿಂಗ್ ಬಂತು. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಚಾರಿಟಿ. ದಟ್ಸ್ ವೈ ಯು ಶುಡ್ ಡೂ ಚಾರಿಟಿ ಇನ್ ಯೋರ್ ಲೈಫ್ ಅಂತ ಹೇಳ್ತಾರೆ. ಬಿಕಾಸ್ ಅದು ನಮಗೆ ನಮ್ಮತನ, ಒಂದು ಮಾನವೀಯತೆ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ದಟ್ಸ್ ವೈ ನಾನು ಅಷ್ಟು ಅಗ್ರೆಸಿವ್ ಆಗಿ ಸಂಜನಾ ಗಲ್ರಾನಿ ಫೌಂಡೇಶನ್ ಮೂಲಕ ಕೋವಿಡಲ್ಲಿ ಕೆಲಸ ಮಾಡೋದಿರ್ಬೋದು. ನಾನು ಇಷ್ಟಕ್ಕೂ ನಾನು ಗುಟ್ಟು ಮಾಡಿ ಇಟ್ಟಿರೋ ನನ್ನ FD-ನಲ್ಲಿ ನಂದು ದುಡ್ಡು ಏನಿತ್ತು, ಧೂಮ್ ಧಾಮ್ ಆಗಿ ನನಗೆ ಮದುವೆ ಮಾಡಬೇಕಿತ್ತು. ಸುಮ್ಮನೆ ಚಿಕ್ಕ ಮದುವೆಗೆ ನನಗೆ ಇಂಟ್ರೆಸ್ಟ್ ಇದ್ದೇ ಇರಲಿಲ್ಲ. ಆ್ಯಂಡ್ FD-ನಲ್ಲಿ ಸೇಫ್ಟಿಯಾಗಿ ಇಟ್ಟಿರೋ ದುಡ್ಡು ನಾನು ಟ್ರಕ್ಗಳು ರೇಷನ್ಗಳು ತರಿಸ್ಬಿಟ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ಗೇನೆ ಕೊಟ್ಟೆ ನಾನು. ಬಿಕಾಸ್ ನನಗೆ ತುಂಬ ಫೋನ್ಸ್ ಬರ್ತಾಯಿತ್ತು, ಲೈಟ್ ಮ್ಯಾನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು, ಮೇಡಮ್ ಶೂಟಿಂಗ್ ಇಲ್ಲ, ದಿನ ಇನ್ಕಮ್ ಇಲ್ಲ, 2 ವರ್ಷ ಆಗೋಗಿದೆ ಕೋವಿಡ್ ಆಗಿ, ಇನ್ನು ಸೇವಿಂಗ್ಸು ಎಲ್ಲ ಖಾಲಿ ಆಗೋಗಿದೆ, ಗುಟ್ಟಾಗಿರೋ ದುಡ್ಡು ನಮಗೆ ಇನ್ನೂ ಬಚಾವ್ ಆಗಿಲ್ಲ, ಏನಾದರೂ ಒಂದು ಮಾಡಿ ಮ್ಯಾಮ್ ಅಂತ ಹೇಳಿದ್ರೆ, ಓಕೆ ನನ್ನ ಹತ್ರ ಗುಟ್ಟಾಗಿರೋ ದುಡ್ಡು ಇದೆಯಲ್ಲ, ಇದು ಒಂದು ದೊಡ್ಡ ಹಬ್ಬದ ಥರ ಒಂದು ಮದುವೆ ಮಾಡೋಕೆ ನಾನು ಇಟ್ಟಿದ್ದೀನಿ, ಇದರಿಂದ ದೊಡ್ಡ ಹಬ್ಬ ಏನಾಗುತ್ತೆ, ಅಸಹಾಯಕರನ್ನ ಭೋಜನ ನೀಡಿದ್ರೆ ಅದೇ ಬೆಸ್ಟ್ ಕೆಲಸ ಅಂತ ನಾನು ಅದನ್ನೂ ಮಾಡಿದೆ. ಅದು ನನ್ನ ಗಾಯ ವಾಸಿ ಮಾಡ್ಕೊಳಕ್ಕೆ ಮಾಡಿದೆ, ನನ್ನ ಸಮಾಧಾನಕ್ಕೋಸ್ಕರ, ನನ್ನ ಒಳಗಿನ ಆತ್ಮಕ್ಕೆ ಒಂದು ತೃಪ್ತಿ ಸಿಗಲಿ ಅಂತ ಮಾಡಿದ ಕಾರ್ಯ ಅದು. ಆಕ್ಚುಲಿ ನಾವೀಗ ನಿಂತಿರೋ ಪ್ಲೇಸಲ್ಲಿ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಒಳಗಡೆ ಬರಲ್ಲ. ಸೊ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡುವಂತಹ ಜಾಗದಲ್ಲಿ ನಾವಿದ್ದೀವಿ. ಫಸ್ಟ್ ಟೈಮ್ ನಿಮ್ಮನ್ನ ನೀವು ಟಿವಿಯಲ್ಲಿ ನೋಡಿದ್ದು ಯಾವಾಗ ಅಂತ? ಫಸ್ಟ್ ಟೈಮ್ ನಾನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಸೋಗ್ಗಾಡು ಅಂತ ಒಂದು ಸಿನಿಮಾನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ. ಪಾಂಡುರಂಗ ವಿಠಲನಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಆವಾಗ ನಾನು ಸ್ಕ್ರೀನಲ್ಲಿ ನೋಡಿದೆ. ಮತ್ತೆ ಸಣ್ಣ ಪುಟ್ಟ ಆ್ಯಡ್ಸು ಮಾಡಿದ್ದೆ ನಾನು ಮಗುವಾಗಿ. ಸೊ ಆವಾಗ ಅಲ್ಲೇ ಇಲ್ಲಿ ಆ್ಯಡ್ ಮಾಡ್ತಾ ಇದ್ರೆ ಇಲ್ಲೇ ಮಾನಿಟರಲ್ಲಿ ನಾನು ನನ್ನ ಟಿವಿಯಲ್ಲಿ ನೋಡಿದ್ದೆ. ಓ ಅಮೇಝಿಂಗ್. ನನಗೆ ಈ ವೈಟ್ ಕಾನ್ಸೆಪ್ಟಲ್ಲಿ ಮಾಡುವಂಥ ಫೋಟೋಶೂಟ್ ನೋಡಿದಾಗೆಲ್ಲ ರೇಖಾ ಅವ್ರು ನೆನಪಾಗ್ತಾರೆ. ಓಕೆ. ನಿಮಗೆ ಯಾರು ಲೈಕ್ ಇನ್ಸ್ಪೈರ್ ಆದರು ಈ ವೈಟ್ ಥೀಮಲ್ಲಿ ಶೂಟ್ ಮಾಡಲಿಕ್ಕೆ? ಆ್ಯಕ್ಚುಲಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಶೂಟಿಂಗ್ ಹೋಗ್ತೀನಿ, ಏನು ಬಟ್ಟೆ ಕೊಡ್ತಾರೋ ಹಾಕೊಳ್ತೀನಿ, ಮೇಕಪ್ ಹಾಕೊಳ್ತೀನಿ, ಅಯ್ಯೋ ಬೇಗ ಶೂಟಿಂಗ್ ಮುಗಿಸಿ ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತೀನಿ, ಮನೆಗೆ ಬರ್ತೀನಿ. ಅದು ಯಾವ ಫೋಟೋ ಶೂಟ್ ಹಿಟ್ಟಾಗತ್ತೋ, ಯಾವ್ದು ಹಿಟ್ಟಾಗಲ್ಲೋ, ಯಾವ ಸಿನಿಮಾ ಹಿಟ್ಟಾಗತ್ತೋ, ಯಾವ ಸಿನಿಮಾ ಆಗಲ್ಲೋ ನನಗೆ ನಿಜಕ್ಕೂ ಗೊತ್ತೇ ಆಗಲ್ಲ. ಆ್ಯಂಡ್ ಈಗ ನೋಡಿದ್ರೆ ತುಂಬಾ ಸೆಲೆಕ್ಟಿವ್ ಆಗಿದ್ದೀನಿ. ಬಟ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೂವೀಸ್ ಐ ವಾಂಟ್ ಟು ಬಿ ಅಸೋಸಿಯೇಟೆಡ್ ಓನ್ಲಿ ವಿತ್ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಪ್ರೊಡ್ಯೂಸರ್ಸ್ ಅಂತ ನನಗನ್ಸುತ್ತೆ. ಅಮೇಝಿಂಗ್. ಸೊ ಮನೆಯಲ್ಲಿ ಇಂಟೀರಿಯರ್ಸ್ ಇದೇ ಇರಬೇಕು, ಡಿಸೈನ್ ಇದೇ ಇರಬೇಕು ಅಂತ ನೀವೇ ಡಿಸೈಡ್ ಮಾಡಿದ್ರಾ ಅಥವಾ ಹೇಗೆ ಅಂತ? ಈ ಇಡೀ ಮನೆ ಇಂಟೀರಿಯರ್ಸ್ ನಾನೇ ಮಾಡಿದ್ದು. ಆ್ಯಂಡ್ 18 ತಿಂಗಳ ಕಾಲ ಆ್ಯಕ್ಚುಲಿ ಪಾಕೆಟಲ್ಲಿ ಇದ್ದಿದ್ದ ದುಡ್ಡೆಲ್ಲ ಹಂಗಂಗೆ ಖಾಲಿ ಆಗ್ತದೆ, ಹಂಗಂಗೆ ತಿರ್ಗಾ ಸಂಪಾದನೆ ಮಾಡ್ತಾ ಇದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ರು ಅವಾಗ ಎಂಗೇಜ್ ಆಗಿದ್ವಿ. ಅವರು ಅವಾಗಲೇ ಅವರ MBBS ಮುಗಿಸಿ MS ಮಾಡ್ತಾ ಇದ್ರು. ಸೊ ಇದು ನಾವು ಜೊತೆಗೆ ತಗೊಂಡಿದ್ದ ಒಂದು ಮನೆ. ಸೊ ಸಣ್ಣ ಪುಟ್ಟ ದುಡ್ಡು ಸೇವ್ ಮಾಡಿರೋದು ಒಂದು ಮಾಡೋದು 18 ತಿಂಗಳಾಯ್ತು ನಮಗೆ ಈ ಮನೆ. ಬ್ಯಾಂಕ್ ಲೋನ್ಗಳೆಲ್ಲ ತಗೊಂಡಾದ್ಮೇಲೆ ಇಂಟೀರಿಯರ್ಸ್ ಮಾಡ್ಲಿಕ್ಕೇನೆ ಇಲ್ಲ ಮಾಡ್ತಾ ಇದೀವಿ, ಅದ್ದೂರಿಯಾಗಿ ಇಂಟೀರಿಯರ್ಸ್ ಮಾಡ್ಬೇಡ, ಬಿಕಾಸ್ ವರ್ಷಾಂಗಟ್ಲೆ ನಾವು ಇಲ್ಲೇ ಬದುಕ್ತೀವಿ ಅಂತ. ನಮ್ಮ ಕೆಪಾಸಿಟಿನಲ್ಲಿ ಏನ್ ಅದ್ದೂರಿ ಅಂತ ಅನ್ಸುತ್ತೋ ಅಷ್ಟು ಅದ್ದೂರಿಯಾಗಿ ನಾವು ಈ ಮನೆ ಮಾಡಿದ್ವಿ. ಆಕ್ಚುಲಿ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ 2020ರಲ್ಲಿ ಸಂಜನಾ ಗಲ್ರಾನಿ ಅವರು ಮದುವೆ ಆಗಿದ್ದು, ಅದಾದ್ಮೇಲೆ ಅವರ ಲವ್ ಸ್ಟೋರಿ 2020ರಲ್ಲೇ ಶುರು ಆಯ್ತು ಅಂತ. ಅದು ಆಕ್ಚುಲಿ 10 years ಬ್ಯಾಕ್ ಸ್ಟೋರಿನೇ ಇದೆ. ಅದಕ್ಕೆ 2006 ನಾನು ನನ್ನ ಗಂಡ ಭೇಟಿ ಆಗ್ತೀವಿ. ಕರೆಕ್ಟ್. ಓಕೆ. ಆ್ಯಂಡ್ ಅವಾಗಿಂದ ನಾನು ಅವರು ತುಂಬ ಕ್ಲೋಸ್. ಅಂದರೆ ಸಾಯಂಕಾಲ ಆದರೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಅಂತ, ಅವ್ರ ಜೊತೆನೇ ಇದ್ದಿಲ್ಲ ಅಂದರೆ ನನಗೂ ನೆಮ್ಮದಿ ಇಲ್ಲ, ಅವ್ರಿಗೂ ನೆಮ್ಮದಿ ಇಲ್ಲ. ಆ ಸಾಯಂಕಾಲ ಹೋಗಿ ಇನ್ನೇನು ರಾತ್ರಿನೂ ಆಗೋಯ್ತು. ಜೊತೆಗೆ ನಾವು ರಾತ್ರಿನೂ ಇದ್ದಿಲ್ಲ ಅಂದರೆ ಅವ್ರಿಗೂ ಸಮಾಧಾನ ಇಲ್ಲ, ನನಗೂ ಸಮಾಧಾನ ಇಲ್ಲ. ಓಕೆ. ಸೊ ನಾನು ಇಷ್ಟಕ್ಕೆ ನನ್ನ ಮನೆಗೆ ರಿಟರ್ನ್ ಹೋಗಕ್ಕೆ ಬಿಟ್ಬಿಟ್ಟೆ. ಅವಾಗ ನನ್ನ ಮಮ್ಮಿ ಅಯ್ಯೋ ನನ್ನ ಮಗಳಿಗೆ ಏನಾಗೋಗಿದೆ, ಮನೆಗೆ ರಿಟರ್ನ್ ಬರ್ತಾ ಇಲ್ಲ ಅಂತ. ನನ್ನ ಮಮ್ಮಿ ಈ ಸ್ಟೋರಿ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಿಮ್ಮ ಮುಂದೆ ಹೇಳ್ಕೊಳ್ತಿದ್ದೀನಿ. ನಮ್ಮ ಮಮ್ಮಿ ಎಲ್ಲ ಮಮ್ಮಿಗಳು ಮನೆಯಲ್ಲಿ ಡಿಟೆಕ್ಟಿವ್ಸ್ ಹಾಕಿರ್ತಾರೆ ಅಲ್ವಾ, ಅವ್ರಿಗೆ ಏನೋ ಮಕ್ಕಳ ಜೀವನದಲ್ಲಿ ಏನು ನಡೀತದೆ ಡಿಟೆಕ್ಟಿವ್ ತನ. ನಮ್ಮ ಮಮ್ಮಿ ಹಂಗೆ ಒಂದು ಕೇಡಿ ಕಿಲ್ಲಾಡಿ ಥರ ನನ್ನ ಫಾಲೋ ಮಾಡಿಕೊಂಡು ಎಲ್ಲೂ ಹೋಗ್ತಾ ಇದ್ದಾಳೆ. ದಿನಾಗ್ಲೂ 2-2:30 ಮಧ್ಯಾಹ್ನ ಹೊರಟೋಗ್ತಾಳೆ, ಬರೋದೇ ಇಲ್ಲ ರಿಟರ್ನ್. ಮಾರನೇ ದಿನ 11 ಗಂಟೆಗೆ ಬರ್ತಾರೆ, 2:30 ಹೊರಟೋಗ್ತಾರೆ ಅಂತ ನನಗೆ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಫಾಲೋ ಮಾಡಿದ್ರೆ ರೋಡ್ ಮೂಲೆನಲ್ಲಿ ರೀಚ್ ಆಗ್ಬಿಟ್ಟು ಅಲ್ಲಿ ಎಲ್ಲೋ ಕಾಣೆ ಆದೆ, ನಾನು ಲೆಫ್ಟ್ ತಗೊಂಡಂತ ಅವ್ರಿಗೆ ಗೊತ್ತಿತ್ತು.
ಮಾನೇ ದಿನ ನನ್ಕಿಂತ ಮುಂಚೆ ಬಂದು ಆ ರೋಡ್ ಮೂಲೆನಲ್ಲಿ ಆಲ್ರೆಡಿ ನಿಂತಿದ್ದಾರೆ ಹಿಂಗೆ ನನ್ನ ಮಗಳು ಎಲ್ಲಿ ಹೋಗ್ತಾಳೆ ಅಂತ ನೋಡಕ್ಕೆ. ಹಿಂಗ್ ಬಂದು ನಾನು ಹಿಂಗ್ ಹೋದೀಗ ಯಾವ ಬಿಲ್ಡಿಂಗ್ ಒಳಗೆ ಹೋಗ್ತಾ ಇದೀನಿ ಅಂತ ಅದಿನ ಅವ್ರಿಗೆ ಗೊತ್ತಾಗ್ಬಿಡ್ತು. ಓಕೆ, ಬಿಲ್ಡಿಂಗ್ ಅಲ್ಲಿ ಹೋಗ್ಬಿಟ್ಟು ಯಾವ ಫ್ಲಾಟಿಗೆ ಹೋಗ್ತಾ ಇದಾರೆ ಅಂತ ಅಲ್ಲಿ ಬಂದ್ಬಿಟ್ಟು ಅವ್ರು ವಿಚಾರಿಸಿದ್ರು, ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಇವ್ರು ಲೇಡೀಸ್ ಬಂದಿದಾರಲ್ಲ ಅಂತ ನನ್ನ ಬಗ್ಗೆ ಎಲ್ಲ ವಿಚಾರಿಸಿದ್ರು. ಇಲ್ಲ, ಇಲ್ಲಿ ಒಂದು ಡಾಕ್ಟರ್ ಇದಾರೆ, ಇದು ಅವ್ರ ಸ್ಟಡಿ ಹೋಮು, ಅವ್ರು ಓದ್ಲಿಕ್ಕೆ ಇಲ್ಲಿ ಬರ್ತಾರೆ, ಆ ಡಾಕ್ಟರ್ ಅವ್ರ ಜೊತೆನೆ ಇಲ್ಲಿ ನಿಮ್ಮ ಮಗಳು ಯಾವಾಗ್ಲೂ ಇರ್ತಾಳೆ ಅಂತ. ಅದಾದ್ಮೇಲೆ ನಮ್ಮ ಮಮ್ಮಿ ಅಯ್ಯೋ ಹೋಗೋಗಿ ಮುಸ್ಲಿಮೇ ಸಿಕ್ಕಿದ್ರ ನಿಮ್ಗೆ. ಅವಾಗ 2006 ಅಲ್ಲೆಲ್ಲ ಈ ರಿಲಿಜಿಯಸ್ ರಗಳೆಗಳು ತುಂಬಾ ಇತ್ತು. ತುಂಬಾ ಅಂದ್ರೆ ಯಾರು ಆ ಮುಸ್ಲಿಂ ಹುಡ್ಗ ಅಂತ ಎಲ್ಲ ಹೇಳಿದ್ರು. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಅವ್ರಿಗೆ ಪರಿಚಯ ಆದ್ರು. ಪರಿಚಯ ಆಗ್ಬಿಟ್ಟು ಈ ವೈದ್ಯರು ಅಷ್ಟು ಜೆಂಟಲ್ಮೆನ್ನು, ಅಷ್ಟು ಕಮ್ಮಿ ಮಾತಾಡೋರು, ಅಷ್ಟು ಒಳ್ಳೆಯವರು ಅಂತ ನೋಡಿದ್ರೆ ನನ್ನ ಮಗಳಲ್ಲೇ ಏನೋ ಬಹುಶಃ ಕಮ್ಮಿ ಇದೆ. ನನ್ನ ಅಳಿಯ ಅಂತೂ ತುಂಬಾ ಒಳ್ಳೆಯವನಂತ ನನ್ನ ಗಂಡನ್ನೇ ಅವ್ರ ಮಗ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನೇ ಹೊರಗವಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ತಾಯಿ ಇವತ್ತು. ಓಕೆ ನೋಡಿ, ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಮ್ಮಲ್ಲಿ ಮಾತ್ರ. ಖಂಡಿತವಾಗ್ಲೂ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮಲ್ಲಿ ಮಾತ್ರ. ಓಕೆ, ಸೊ ಅವಾಗಿಂದ ಒಂದು ರೀತಿ ಎಂಗೇಜ್ಮೆಂಟ್ ಒಂದು ಸಿಂಪಲ್ ಆಗಿ ಅವ್ರ ಪರಿವಾರದವ್ರು ಭೇಟಿಯಾಗಿ ನಮ್ಮ ಪರಿವಾರದವ್ರು ಭೇಟಿಯಾಗಿ ಹೌದು ಇವರಿಬ್ರು ಮದ್ವೆ ಮಾಡ್ಕೊಳ್ತಾರಂತ ಒಂದು ಒಪ್ಪಿಗೆಗೂ ಆಗೋಗಿತ್ತು. ರೋಕಾ ಅಂತ ಹೇಳ್ತಾರೆ ನಮ್ಮಲ್ಲಿ. ಎಂಗೇಜ್ಮೆಂಟ್ ಇಂದ ಮುಂಚೆನು ರೋಕಾ ಅಂತ ಸಿಂಧೀಸಲ್ಲಿ ಹೇಳ್ತಾರೆ, ಅಂದ್ರೆ ಎಲ್ಲ ಒಪ್ಪಿಗೆಗಳಾಗೋಗಿದೆ ಅಂತ. ಅವಾಗಿಂದ ಇನ್ನೇನ್ ನೆಕ್ಸ್ಟ್ ಇಯರ್ ಮದ್ವೆ ಮಾಡೋಣ, ಸಿನಿಮಾಸ್ ಇದೆ, ಇನ್ನೇನ್ ನೆಕ್ಸ್ಟ್ ಇಯರ್ ಮದ್ವೆ ಮಾಡೋಣ, ಸಿನಿಮಾಸ್ ಇದೆ ಅಂತ 2006 ಇಂದ ಲಿಟ್ರಲಿ 2020 ತನಕನೂ ನಾವು ಮದ್ವೆ ಆಗಿಲ್ಲ. ಓಕೆ, ಸೊ ಬಟ್ ಜೊತೆಗೆ ಇರ್ತಾ ಇದ್ವಿ. ಸೊ ಹೆಂಗಿತ್ತಂದ್ರೆ ನಾನು ನನ್ನ ಹಸ್ಬೆಂಡ್ ಒಂದ್ ರೂಮಲ್ಲಿ ಇರ್ತಾ ಇದ್ವಿ ಅಂದ್ರೆ ನಮ್ಮ ತಂದೆ ತಾಯಿ ಬಂದ್ಬಿಟ್ಟು ಬೇರೆ ರೂಮಲ್ಲಿ ಇರ್ತಾ ಇದ್ವಿ. ಇನ್ನ ಬೇರೆ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಹೇಳ್ತಾರಲ್ಲ, ನಾವು ಹಂಗೆ ಇರ್ತಾ ಇದ್ವಿ. ಸೊ ಚಿಕ್ಕ ಮನೆಯಿಂದ ಇನ್ನೊಂದ್ ಸ್ವಲ್ಪ ದೊಡ್ಡ ಮನೆಗೆ ಬಂದ್ವಿ, ದೊಡ್ಡ ಮನೆಯಿಂದ ಇನ್ನ ಸ್ವಲ್ಪ ದೊಡ್ಡ ಮನೆಗೆ ಬಂದ್ವಿ. ಓಕೆ, ವೆಲ್, ಅಮೇಝಿಂಗ್. ಇನ್ನೊಂದು ವಿಚಾರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ಮಾತಾಡಲೇಬೇಕು. ಯಾಕೆಂತಂದರೆ ತುಂಬ ಜನ ಅವರ ಹೆಸರನ್ನು ಹೇಳಿ ವೇದಿಕೆ ಮೇಲೆ ಚಪ್ಪಾಳೆಗಿಟ್ಟಿಸಿಕೊಂಡವರ ಸಂಖ್ಯೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ಕಷ್ಟ ಅಂತ ಬಂದಾಗ ದೂರ ಉಳ್ಕೊಳ್ಳೋರೇ ಜಾಸ್ತಿ. ಸೊ ನೀವು ಯಾಕೆ ಖಂಡಾತುಂಡವಾಗಿ ದರ್ಶನ್ ಅವರ ವಿಚಾರದಲ್ಲಿ ಮಾತಾಡ್ತಾ ಇರ್ತೀರಿ ಅಂತ? ನನಗೆ ದರ್ಶನ್ ಸರ್ ಅಂದ್ರೆ ಮನ್ಸಿಂದ ತುಂಬಾನೇ ಗೌರವ. ಆಸ್ ಅ ಪರ್ಸನ್ ಆಲ್ಸೋ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ನಮ್ಮ ಕಾಟೇರ ನಮ್ಮ ಸ್ಕ್ರೀನ್ ಮೇಲಿರೋ ಹೀರೋ ಆಗು ಕೂಡ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಆ್ಯಂಡ್ ನಾನು ಅವ್ರಿಗೆ ದಿನಾಗ್ಲೂ ಭೇಟಿ ಆಗ್ತೀನಿ, ಅಥವಾ ನಾನು ಅವ್ರ ಬೆಸ್ಟ್ ಫ್ರೆಂಡು, ಅಥವಾ ನಾನು ಅವ್ರಿಗೆ 6 ತಿಂಗಳಲ್ಲೂ ಒಂದ್ಸಲ ಭೇಟಿ ಆಗಲ್ಲ, 1 ವರ್ಷದಲ್ಲೂ ಒಂದ್ಸಲ ನಾನು ಭೇಟಿ ಆಗಲ್ಲ. ಬಟ್ ನನಗೆಲ್ಲೋ ಒಂದು ಕಡೆ ನಮ್ಮ ದರ್ಶನ್ ಅವರು ಅವ್ರ ಮನೆಯಲ್ಲಿ ಅವ್ರ ಪರಿವಾರದ ಜೊತೆ ಖುಷಿಯಾಗಿರಬೇಕು, ಯಾವಾಗಲೂ ಸಕ್ಸಸ್ಫುಲ್ ಆಗಿರಬೇಕು, ಯಾವುದೇ ನೋವಿಂದ ದೂರ ಇರಬೇಕು ಅಂತ ನನಗೆ ಅವ್ರ ಮೇಲೆ ಅಷ್ಟು ಅತ್ಯುತ್ತಮ ಪ್ರೀತಿ, ಅಷ್ಟು ಅತ್ಯುತ್ತಮ ಅಭಿಮಾನ. ಆ್ಯಂಡ್ ಅದು ನನ್ನ ಮನಸ್ಸಿಂದ ಯಾರು ತೆಗಿಯಕ್ಕಾಗತ್ತೆ? ಕರೆಕ್ಟ್. ಹೇಗೆ ತೆಗಿತೀರಾ ನನ್ನ ಮನಸ್ಸಿಂದ? ಅದು ಆ ಭಾವನೆಯನ್ನ ನೀವು ಹೇಗೆ ತೆಗಿತೀರಾ? ಆ ಭಾವನೆ ಎಂದಿಗೂ ಇದೆ, ಎಂದೆಂದಿಗೂ ಇದೆ. ನಂತರನೇ ತುಂಬಾನೇ ಯಾರು ಅವ್ರ ಅಭಿನಯ ಯಾರು ಇಷ್ಟಪಡ್ತಾರೋ ನಂತರನೇ ಹಲವಾರು ಜನ ಇದ್ದಾರೆ. ಐ ಆಮ್ ಅ ವೆರಿ ಗುಡ್ ವೆಲ್ ವಿಶರ್. ಹಲವಾರು ಅಭಿಮಾನಿಗಳು ತುಂಬಾನೇ ಕುಗ್ಗಿದ್ದಾರೆ, ತುಂಬಾನೇ ನೊಂದಿದ್ದಾರೆ. ಅವ್ರು ಅರೆಸ್ಟ್ ಆಗಿದ್ದರಿಂದ ಇವಾಗ ತನಕ ಏನಾದರೂ ಒಂದು ರಿಚ್ ಆದ ಊಟ ತಿಂದ್ರೂ ಒಂದು ಖುಷಿ ಇರ್ತಾ ಇತ್ತು ಮನಸ್ಸಲ್ಲಿ, ಊಟ ಚೆನ್ನಾಗಿದೆ ತಿಂದ್ರೂ ಏನೋ ಒಂದು ಮನಸ್ಸಲ್ಲಿ ತೂಕ, ಮನಸ್ಸಲ್ಲಿ ಭಾರ, ಯಾವಾಗ ರಿಟರ್ನ್ ಬರ್ತಾರೆ ನಮ್ಮ ದರ್ಶನ್ ಅವರು ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿ ಕುಟುಂಬದ ಒಂದು ಅತ್ಯುತ್ತಮ ಇಂಪಾರ್ಟೆಂಟ್ ವ್ಯಕ್ತಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬಾಕ್ಸ್ ಆಫೀಸ್ ಗೂನುವೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆದ ವ್ಯಕ್ತಿ ಅಂತ ಹೇಳಿದ್ರು, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ನಿಮ್ಮ ಥರ ಹೇಳಿದ್ರು ತಪ್ಪಾಗಲ್ಲ. ಸೊ ಬೇಗ ಬರಲಿ ದರ್ಶನ್ ಅವರು ಅಂತ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ನನಗೆ ಅನಿಸ್ತಾ ಇದೆ. ಓಕೆ, ತುಂಬ ಜನ ಆಲ್ರೆಡಿ ಹೇಗೆ ಡಿಸೈಡ್ ಆಗಿದ್ದಾರೆ ಅಂತಂದರೆ, ಇಲ್ಲ ಇದನ್ನು ದರ್ಶನ್ನೇ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಡಿಸೈಡ್ ಆಗಿದ್ದಾರೆ. ಆಮೇಲೆ ಅವ್ರ ಜೊತೆ ಓಡಾಡ್ತಾ ಇದ್ದಂಥವ್ರು ಕೂಡ ಈಗ ರೀಸೆಂಟ್ಲಿ ಅವ್ರನ್ನ ಹೋಗಿ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಇದೆಲ್ಲದಕ್ಕೂ ಮುಂಚೆ ಸಂಜನಾ ಗಲ್ರಾಣಿ ಅವರು ಫಸ್ಟ್ ಮಾತಾಡಿದ್ದು ಆ್ಯಕ್ಚುಲಿ ದರ್ಶನ್ ಅವರ ಬಗ್ಗೆ. ಅಟ್ಲೀಸ್ಟ್ ಯಾರೊಬ್ರು ಪಾಸಿಟಿವ್ ಆಗಿ ಬಂದ್ರಪ್ಪ, ಇಲ್ಲ ದರ್ಶನ್ ಅವರು ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಅಷ್ಟು ಖಂಡತುಂಡವಾಗಿ ಹೇಳಿದ್ರಲ್ಲ, ಯಾವ ಗುಣಗಳನ್ನು ನೋಡಿದ್ರಿ ಈ ಹಿಂದೆ ಅಂತ? ಹಿ ಈಸ್ ಅ ಜೆಂಟಲ್ಮೆನ್ ಪರ್ಸನ್. ನಾನು ಅರ್ಜುನ್ ಅಂತ ಒಂದು ಸಿನಿಮಾನಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಮತ್ತು ನಾನು ಇನ್ನೊಂದು ಸಿನಿಮಾ ಮಾಡಿದ್ದೀನಿ ಅಗ್ರಜ ಅಂತ, ಅದರಲ್ಲಿ ಅವರು ಒಂದು ಭಾಗ ಆಗಿದ್ರು, ನಾನು ಒಂದು ಭಾಗ ಆಗಿದ್ದೆ. ಆ್ಯಂಡ್ ಹಿ ಕೆನಾಟ್ ಬಿ ಲೈಕ್ ದಿಸ್. ಅವ್ರ ಒಂದು ಕ್ರೂರ ಮಂಚ ಅಲ್ವೇ ಅಲ್ಲ. ನೋಡ್ಲಿಕ್ಕೆ ಹೈಟು, ಪರ್ಸನಾಲಿಟಿ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ನೋಡ್ಲಿಕ್ಕೆ ತುಂಬಾ ಗತ್ತಾಗಿ ಇದ್ದಾರೆ. ಬಟ್ ಅವರ ಮನ್ಸು ಬಂದು ತುಂಬಾನೇ ಸಾಫ್ಟು. ಇಷ್ಟಕ್ಕೂ ನಾವೆಲ್ಲರೂ ಅಬ್ಸರ್ವ್ ಮಾಡಿದೀವಿ, ಎಲ್ಲ ಅಭಿಮಾನಿಗಳು ಸ್ಟಾರ್ಗಳಿಗೆ ಸೆಲಿಬ್ರಿಟಿ ಅಂತ ಕರೆದ್ರೆ ಏಕಾಂಗಿ ಒಂದು ಸೆಲಿಬ್ರಿಟಿ
ಸೂಪರ್ ಸ್ಟಾರ್ ಆದ ದರ್ಶನ್ ರವರು ಪ್ರತಿಯೊಂದು ಅಭಿಮಾನಿ ನೀವೇ ನನ್ನ ಸೆಲೆಬ್ರಿಟಿ, ನಿಮ್ಮಿಂದಾನೇ ನಾನು, ನನ್ನಿಂದ ನೀವಿಲ್ಲ ಅಂತ ಅವರು ಹಲವಾರು ಸಲ ಹೇಳ್ಕೊಂಡಿದ್ದಾರೆ. ಎದೆ ಮೇಲೆ ಟ್ಯಾಟೂನು ಸೆಲೆಬ್ರಿಟೀಸ್ ಹೌದು. ನನ್ನ ಸೆಲೆಬ್ರಿಟೀಸೇ ನನ್ನ ಜೀವನ ಅಂತ ಫ್ಯಾನ್ಸ್ಗೋಸ್ಕರ ಇಡೀ ಇಂಡಿಯಾನಲ್ಲಿ ಇಲ್ಲ, ಇಡೀ ವರ್ಲ್ಡಲ್ಲೇ ನಾನು ಯಾವುದೂ ಒಂದು ಸೂಪರ್ ಸ್ಟಾರ್ನ ನೋಡಿಲ್ಲ. ಅವ್ರ ಮೈ ಮೇಲೆ, ಅವ್ರ ಚರ್ಮದ ಮೇಲೆ ಒಂದು ಟ್ಯಾಟೂನೇ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ಹಿಸ್ ನೇಚರ್. ಬಟ್ ಜನ ಏನಂದ್ರೆ ಕಲಿಯುಗ ಇದು, ಕೆಟ್ಟ ಸಮಯ ಬಂದ್ರೆ ಬರೀ ಇನ್ನೊಂದು ಕಲ್ ನಾವು ಒಡೆದೇ ಬಿಡೋಣ ಅಂತ ಒಂದು ಅವಕಾಶವನ್ನು ಕಳ್ಕೊಳ್ಳೋದು ಬೇಡ ಅಂತ ಅಡ್ವಾಂಟೇಜ್ ತಗೊಳಕ್ ಬರ್ತಾರೆ. ತಪ್ಪ ಇಲ್ಲ, ಇದು ಈ ತರ ನಡೀಲಿಕ್ಕೆ ಸಾಧ್ಯ ಇಲ್ಲ, ಇವ್ರು ಒಳ್ಳೆಯವರು, ನಮಗೆ ಇವರು ಗೊತ್ತಿದ್ದಾರೆ, ನಮ್ಮ ಕಣ್ಮುಂದೆನೆ ಅವರು 30 ವರ್ಷದಿಂದ ಸಿನಿಮಾ ರಂಗದಲ್ಲಿ ನಮ್ಮ ಕಣ್ಮುಂದೆನೆ ಬೆಳೆದಿದ್ದಾರೆ. ಸೊ ಹೇಗೆ ನಾವು ಬಿಟ್ಕೊಡಕ್ಕಾಗತ್ತೆ, ನಮ್ಮವರು ಇವರು, ನಮ್ಮ ಕನ್ನಡ ಇಂಡಸ್ಟ್ರಿ ಕುಟುಂಬದಿಂದ ನನಗೆ ಗೊತ್ತಿರೋರು ಅಂತ ಹೇಳೋ ಪಾಸಿಟಿವ್ ಮನುಷ್ಯರು ತುಂಬಾ ಕಮ್ಮಿ ಇದ್ದಾರೆ. ಆ್ಯಂಡ್ ನನಗೇನು ಅನ್ಸುತ್ತೆ ಅಂದರೆ ಗುಡ್ ವೈಬ್ಸ್ ಓನ್ಲಿ. ಏನಾದರೂ ಹೇಳಿದ್ರೆ ಒಳ್ಳೇದು ಹೇಳಿಲ್ಲ ಅಂದರೆ ಹೇಳ್ದೇ ಇರಿ. ಕರೆಕ್ಟ್, ಹೌದು ಅಂತ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ. ಆ್ಯಂಡ್ ಎಲ್ಲರಿಗೂ ಇವರಿಂಥವ್ರು ಅವರಂಥವ್ರು, ನಿಮ್ಮ ಮನೆ ದೋಸೆನಲ್ಲಿ ತೂತಿಲ್ವಾ ಕರೆಕ್ಟ್ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಆಗಿ ಓಡಾಡ್ಬಿಟ್ಟು ಮಾತಾಡ್ತಾ ಇದ್ದಾರಲ್ಲ ಸಾಮಾಜಿಕ ಕಾರ್ಯಕರ್ತರು ನಾವು ಅಂತ ಹೇಳ್ಕೊಂಡು. ಯಾವ ಸಾಮಾಜಿಕ ಕಾರ್ಯಕರ್ತ ನೀವು? ಏನ್ ಸೋಷಲ್ ವರ್ಕ್ ಮಾಡಿದೀರಾ? ಸಾಮಾಜಿಕ ಕಾರ್ಯಕರ್ತಗಳು ನೆಗೆಟಿವ್ ಆಗಿ ಮಾತಾಡೋರ್ಗೆ ಮಾತ್ರ ನಾನು ಈ ಮೆಸೇಜ್ ಹೇಳ್ತಾ ಇರೋದು. ಏನ್ ಅಧಿಕಾರ ಇದೆ ನಿಮಗೆ? ವಾಟ್ ಲೀಗಲ್ ರೈಟ್ಸ್ ಡು ಯು ಹ್ಯಾವ್ ಟು ಟಾಕ್ ನೆಗೆಟಿವ್ಲಿ ಅಬೌಟ್ ಎನಿಬಡಿ? ಬೇರೆಯವರು ಏನಾದ್ರೂ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಅದು ಡಿಸೈಡ್ ಮಾಡಲಿಕ್ಕೆ ಆದರಣೀಯ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಇದೆ. ಕರೆಕ್ಟ್, ಹೌದು ರೈಟ್. ಸೊ ಅವರು ವಾಟ್ ರೈಟ್ಸ್ ಡು ಯು ಹ್ಯಾವ್ ಟು ಕಂಡಕ್ಟ್ ಮೀಡಿಯಾ ಟ್ರಯಲ್? ದಟ್ ಆಲ್ಸೋ ಇನ್ ದಿ ಆಬ್ಸೆನ್ಸ್ ಆಫ್ ದ ಪರ್ಸನ್. ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಆ ಒಂದು ಅವಕಾಶವನ್ನು ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವರ ಹೆಸರು ಹರಾಜೆ ಮಾಡ್ಬಿಡ್ತಾ ಇದ್ದಾರೆ. ಕರೆಕ್ಟ್. ಇದು ನಮ್ಮ ನಿಮ್ಮ ಕೇಸಲ್ಲೂ ಕೂಡ ಅದೇ ತರದ ಪ್ರಯತ್ನಗಳು ತುಂಬಾ ಚೆನ್ನಾಗಿ ನಡೀತು. ಹೌದು, ಪ್ರಯತ್ನಗಳು ನಡೆಸಿ ಅವರು ಇಷ್ಟು ಸಕ್ಸಸ್ಸು ಆದ್ರು. ಬಿಕಾಸ್ ನಾವು ಇದ್ದಿಲ್ಲ ಅಂತ. ನಾವು ಬಂದಾದ್ಮೇಲೆ ಎದುರೇಟ್ ಹಾಕಿದ್ವಿ. ಯಾರ್ರೀ ನೋಡಿದೀರಾ? ನನ್ನ ಕೇಸಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಡ್ರಗ್ಸ್ ಮಾಡ್ತಾರೆ, ಡ್ರಗ್ಸ್ ದಂಧೆ ಮಾಡ್ತಾರೆ ಅಂತ ಎಲ್ಲ ಆರೋಪಗಳು ಯಾರಾದ್ರೂ ನೀವು ನೋಡಿದೀರಾ? ನಾನು ಏನಾದರೂ ಒಂದು ಡ್ರಗ್ಸ್ ಮಾಡೋದು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಆಗಿ ಅಷ್ಟು ನನ್ನ ಬಗ್ಗೆ ಆರೋಪಗಳು ಮಾತಾಡಿದ್ರಲ್ಲ. ನಾನು ಒಂದು ಸಿಗರೆಟ್ ಹೊಡಿಯೋದಾದ್ರೂ ಎಲ್ಲಾದರೂ ವೈರಲ್ ಆಗಿದೆಯಾ? 20 ವರ್ಷದಿಂದ ನಾನು ಫಿಲ್ಮ್ ಇಂಡಸ್ಟ್ರಿನಲ್ಲಿದ್ದೀನಿ. 25 ವರ್ಷದಿಂದ ನಾನು ಮಾಡಲಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ನೋಡಿದ್ದೀರಾ? ಫೊಗೆಟ್ ಇಟ್. ನನ್ನ ಕೈಯಲ್ಲಿ ಒಂದು ಬಿಯರ್ ಬಾಟಲ್ ಆದರೂ ನೋಡಿದ್ದೀರಾ? ನಾನು ಒಂದು ಎಣ್ಣೆ ಆದರೂ ಕುಡಿಯೋದು ನೀವು ನೋಡಿದ್ದೀರಾ? ಡ್ರಗ್ಸ್ ಅಂತೂ ತುಂಬಾ ದೂರದ ವಿಚಾರ. ಏನು ನೋಡಿಲ್ಲ. ಏನು ನೋಡಿದ್ದೀರಾ? ನನ್ನ ನೋಡಿರೋದು ಸಿನಿಮಾಗಳಲ್ಲಿ. ನಾನಾಯಿತು, ನನ್ನ ಚೌಕಟ್ಟಲ್ಲಿ ನಾನು ಬದುಕೋದಾಯಿತು, ನನ್ನ ಪರಿವಾರ ಆಯಿತು. ಆ್ಯಡ್ಗಳಲ್ಲಿ ನೋಡಿದ್ದೀರಾ, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿದ್ದೀರಾ, ಅಬಬಾ ಇಲ್ಲಲ್ಲಿ ಈ ಪಬ್ಲಿಕ್ ಫಂಕ್ಷನ್ಸಲ್ಲಿ ನನ್ನ ನೋಡಿದ್ದೀರಾ. ಬರ್ತೀನಿ, ನಗ್ತೀನಿ, ಎಲ್ಲರ ಜೊತೆ ಭೇಟಿ ಆಗ್ತೀನಿ, ನನ್ನ ಮನೆಗೆ ರಿಟರ್ನ್ ಬರ್ತೀನಿ. ಇದು ನನ್ನ ಕಷ್ಟಪಟ್ಟಿರೋ ಜೀವನ. ಮತ್ತೆ ನಮ್ಮ ಯೋಗ ಸ್ಟುಡಿಯೋನಲ್ಲಿ ನಾವು ಯೋಗ ಮಾಡೋದು, ಯೋಗಕ್ಕೆ ಪ್ರೋತ್ಸಾಹ ನೀಡೋದು, ಅಷ್ಟೇ ನನ್ನ ಜೀವನ ನೋಡಿರೋದು. ನೋಡದೇ ಇರೋದನ್ನ ಇವ್ರು ಮಾಡಿದ್ದಾರೆ ಅಂತ ಹೇಳೋ ಅಧಿಕಾರ ಯಾರಿಗಿದೆ? ಏನ್ ಕೆಟ್ಟ ಹೆಸರುಗಳು. ನಮ್ಮ ಡ್ರಗ್ ಕೇಸಲ್ಲಿ ನಮ್ಮನ್ನ ಟ್ರ್ಯಾಪ್ ಮಾಡಿಬಿಟ್ಟು ಆ ಕೇಸ್ ಕಂಪ್ಲೀಟ್ಲಿ ಇವತ್ತಿನ ತಾರೀಕಲ್ಲಿ ಸುಳ್ಳು ಅಂತ ಡಿಕ್ಲೇರ್ ಆಗಿದೆ. ಖುಲಾಸೆ ಆಗಿದೆ. ಹೈಕೋರ್ಟ್ ಅಲ್ಲಿ ನಿರ್ಣಯ ಆಗೋಗಿದೆ. ಸೊ ಅದನ್ನ ದಯವಿಟ್ಟು ಗೌರವಿಸಿ. ಅಂಡ್ ಡೋಂಟ್ ಟ್ರೋಲ್ ಮೀ. ನನ್ನಿಂದ ಟ್ರೋಲರ್ಸ್ ದೂರಾನೇ ಇರಿ ಅಂತ ನಾನು ನಿಮ್ಗೆಲ್ಲರಿಗೂ ಟ್ರೋಲರ್ಸ್ಗೆ ವಾರ್ನಿಂಗೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಒಂದು ಮನುಷ್ಯನೇ. ಸೆಲೆಬ್ರಿಟಿ ಅಂತ ಹೇಳಿದ ಕೂಡಲೇ ನಾವೇನು ಕಲ್ಲಲ್ಲಿ ಇರೋ ಒಂದು ಮೈಯಲ್ಲ ನಾವು. ನಮಗೂ ಒಂದು ಹೃದಯ ಅಂತ ಇದೆ, ನಮಗೂ ಪರಿವಾರ ಅಂತ ಇದೆ. ನಾಳೆ ದಿನ ನನ್ನ ಮಗನೂ ಬೆಳಿತಾನೆ, ಏನು ನಡೀತಾ ಇದೆ ಅಂತ ನೋಡ್ತಾನೆ. ನಮಗೂ ನಿಮ್ಮಿಂದ ಜಾಸ್ತಿ ಸಾಮಾಜಿಕ ಕಳಕಳಿ ನನ್ನಲ್ಲಿ ಇದೆ. ಸೊ ಏನಾದರೂ ಮಾತಾಡೋ ಮುಂಚೆ, ಏನಾದರೂ ಟ್ರೋಲ್ ಮಾಡೋ ಮುಂಚೆ ಹುಷಾರ್, ನನ್ನಿಂದ ದೂರ ಇರಿ ಅಂತಾನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇನ್ಫ್ಯಾಕ್ಟ್ ನಿಮ್ಮ ಕೇಸ್ ವಿಚಾರದಲ್ಲಿ ಅನೇಕರು ಮಾತಾಡಿದ್ದಿದೆ. ಅವ್ರ ಮೇಲೆ ಕೇಸ್ ಕೂಡ ಹಾಕಿದ್ರಿ. ಬಂದು ಕೈ ಕಾಲೆಲ್ಲ ಹಿಡ್ಕೊಂಡಿರುತ್ತೆ, ಹೌದಾ? ಹೌದು, ಕೈ ಕಾಲು ಹಿಡಿತಾ ಇದ್ದಾರೆ, ಕಾಲು ಹಿಡಿತಾ ಇದ್ದಾರೆ, ದುಡ್ಡು ತಗೊಳ್ತಾರ, ಸೆಟಲ್ಮೆಂಟ್ ಮಾಡ್ತಾರ. ಅಂದ್ರೆ ಅವ್ರ ಮುಖಕ್ಕೆ ಒಂದು 50,000 ಅಥವಾ 1 ಲಕ್ಷ ದುಡ್ಡು ಅವ್ರು ಕೊಡೋಕ್ಕೂ ಸಾಧ್ಯ. ನಿಮ್ಮ ದುಡ್ಡು ನೀವೇ ಇಟ್ಕೊಳ್ಳಿ ಅಂತಾನು ರಿಟರ್ನ್ ಕಳಿಸಲಾಗಿದೆ. ಆ್ಯಂಡ್ ದಯವಿಟ್ಟು ಮೇಡಮ್, ನಾವು ನಿಮ್ಮ ವಿರುದ್ಧ ತಿರ್ಗಾ ಮಾತಾಡಲ್ಲ. ನಾವು ಕೇಸ್ ರಿಟರ್ನ್ ತಗೊಳ್ಳಿ. ಏನೂ ಸಾಕ್ಷಿ ಆಧಾರ ಇಲ್ಲದೆ ತುಂಬಾ ಜೋರಾಗಿ ಮಾತಾಡ್ಬಿಟ್ಟು ಚಪ್ಪಾಳೆಗಳು ಜನರ ಹತ್ರ ಹೊಡೆಸ್ಕೊಂಡ್ರು. ಈಗ ಕೋರ್ಟಲ್ಲಿ, ನ್ಯಾಯಾಂಗ ವ್ಯವಸ್ಥೆನಲ್ಲಿ ಅವ್ರಿಗೆ ಒಂದು ಶಿಕ್ಷೆ ಆದಮೇಲೆ ಜೈಲಲ್ಲಿ ಸ್ವಲ್ಪ ರುಬ್ಲಿ ಹೋಗ್ಬಿಟ್ಟು
ಅಡುಗೆ ಮಾಡಲಿ, ಜೈಲಲ್ಲಿ ತುಂಬ ಈ ದೊಡ್ಡ ದೊಡ್ಡ ಮಾತುಗಳು ಮಾತಾಡೋರು, ಮನೋರಂಜನೆ ನೀಡೋರು ಜೈಲಲ್ಲಿ ತುಂಬ ಕಮ್ಮಿ ಇದ್ದಾರೆ. ಸೊ ಅವ್ರಿಗೆ ಈಗ ಕ್ರಿಮಿನಲ್ ಡಿಫೆಮೇಷನ್ ಮೂಲಕ ನಾನು ಅವ್ರು ಅರೆಸ್ಟ್ ಆಗೋ ತನಕನೂ ನಾನು ಬಿಡಲ್ಲ. ಓಕೆ, ಸೊ ಫೈಟ್ ಮಾಡ್ತೀರಿ? ಖಂಡಿತ ಮಾಡ್ತೀನಿ ಇವರೇ, ಬಿಕಾಸ್ ಅವರು ಮಾಡಿರೋ ಆರೋಪಗಳು ತುಂಬಾ ಗಂಭೀರವಾಗಿದೆ ಅಂಡ್ ಬೇಸ್ಲೆಸ್, ಗಂಭೀರವಾಗಿದೆ ಅಂಡ್ ಸುಳ್ಳು, ಬರೀ ಸುಳ್ಳು. ಅಂಡ್ ಒಂದು ಮಾತಾಡ್ತಾ ಇರೋದು ನಾವು ಒಂದು ಲೇಡೀಸ್ ಬಗ್ಗೆನೆ ಅಂತಾನು ಒಂದ್ ಸೆಕೆಂಡ್ ಯೋಚನೆ ಮಾಡಿಲ್ಲ. ಏನ್ ಸೆಲೆಬ್ರಿಟಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಯೋಚನೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಲೇಡಿ. ಪಾಪ ಅವ್ರಿಗೂ ಒಂದು ಫ್ಯಾಮಿಲಿ ಇದ್ದಾರೆ ಅಂತ ಎಲ್ಲೂ ಯೋಚನೆ ಮಾಡಿಲ್ಲ. ನಾನು ಯಾವತ್ತೂ ಯಾರಿಗೂ ನೋಡೇ ಇಲ್ಲ ರಾಜಕೀಯ ಸರ್ಕಲ್ ಅಲ್ಲಿ ಎದುರುಗಡೆ ಮುಖಾಮುಖಿ. ಅವ್ರ ಜೊತೆ ನಾನು ಫಾರಿನ್ ಕಂಟ್ರಿಗೆ ಹೋಗಿದ್ದೀನಿ ಅಂತ ಊಹೆಗಳು. ಕರೆಕ್ಟ್. ಜಮೀರ್ ಅಹ್ಮದ್ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರು ಆ ಟೈಮಲ್ಲಿ. ಇಲ್ಲ, ನನಗೆ ಶಾಸಕರ ಹೆಸರು ತಗೊಳ್ಳಿಕ್ಕೂ ಇಷ್ಟ ಪಡಲ್ಲ ನಾನು, ಬಿಕಾಸ್ ಐ ಡೋಂಟ್ ವಾಂಟ್ ಟು ನನ್ನ ಬಾಯಿಂದಾನೆ ನನ್ನ ಬಗ್ಗೆನೆ ಕೆಟ್ಟದಂಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಹೇಳ್ಕೊಳ್ತಾ ಇದ್ದೀನಿ. ಸೊ ಇಂಥ ಕೆಟ್ಟು ಒಂದು ಆರೋಪಗಳು. ನಾನು ಪಾಪ ಪೊಲಿಟಿಷಿಯನ್ ಯಾರು ಅವ್ರಿಗೆ ಮುಖಾಮುಖಿನೂ ನಾನು ನೋಡಿಲ್ಲ. ಹೌ ಕ್ಯಾನ್ ಯು ಮೇಕ್ ಅಲಿಗೇಷನ್ಸ್ ದಟ್ ಐ ಆಮ್ ಟ್ರಾವೆಲಿಂಗ್ ವಿತ್ ಪೊಲಿಟಿಷಿಯನ್ ಟು ಫಾರಿನ್ ಕಂಟ್ರಿ? ಅದಕ್ಕೂ ಏನಕ್ಕೆ ಟ್ರಾವೆಲ್ ಮಾಡ್ತೀನಿ ನಾನು? ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ, ಅಥವಾ ನನಗೇನು ನನ್ನ ಪರಿವಾರ ಇಲ್ವಾ? ಸೊ ಇದಕ್ಕೆಲ್ಲ ಉತ್ತರ ಅವ್ರು ನೀಡಲೇಬೇಕು. ಯಾರು ಈ ಅಲಿಗೇಷನ್ಸು ಪುಟ್ಕೋಸಿಯಲ್ಲಿ ಮಾಡಿದಾರೋ, ಹೀರೋ ಆಗಿದಾರೋ, ನೀಡಲೇಬೇಕು. ಆ್ಯಂಡ್ ನೀವು ಹೇಳಿದ ಶಾಸಕರ ಹೆಸರು, ಅವರೂನುವೆ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ಈಗ. ಕರೆಕ್ಟ್. ಸೊ ಅವ್ರಿಗಂತೂ ಹೋಗ್ಬಿಟ್ಟು ಕಾಲಿಗೆ ಬಿದ್ದಿದಾರಂತೆ. ದಯವಿಟ್ಟು ಕೇಸ್ ತಗೊಂಡ್ಬಿಡಿ, ರಿಟರ್ನು ಕಾಲಿಗೆ ಬಿದ್ದಿದಾರಂತೆ. ಅದೆಲ್ಲ ಬಂದು ಮಾಧ್ಯಮದಲ್ಲಿ ಹೇಳಲ್ಲ, ನಾನು ಹೋಗ್ಬಿಟ್ಟು ಕಾಲಿಗೆ ಬಿದ್ದಿದ್ದೀನಿ, ಕೇಸ್ ರಿಟರ್ನ್ ತಗೊಳ್ಳಿ ಅಂತ. ಸೊ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಸೊ ಭಗವಂತ ಇದ್ದಾನೆ. ಅಂಡ್ ಆಕ್ಚುಲಿ ನನ್ನ ಮನ್ಸು ಹೆಂಗಂದ್ರೆ, ನಾನು ಶಮಿಸ್ಬಿಟ್ಟು ನಾನು ಮುಂದಕ್ಕೆ ಹೋಗೋಳು. ಐ ಡೋಂಟ್ ಕೇರ್. ನನಗೆ ನನ್ನ ಜೀವನ ಆಯಿತು, ನನ್ನ ಖುಷಿ ಮತ್ತು ಪಾಸಿಟಿವಿಟಿ ಮೇಲೇ ನಾನು ಫೋಕಸ್ ಮಾಡೋದು. ಬಟ್ ಇವ್ರು ಇಷ್ಟು ನೊನ್ಸಿದ್ದಾರೆ ನಮಗೆ. ಈ ಒಂದು ಮನುಷ್ಯನಿಂದಾನೇ ಈ ಸಾಮಾಜಿಕ ಕಾರ್ಯಕರ್ತ ಅಂತ ಸೆಲ್ಫ್ ಅಕ್ಲೇಮ್ಡ್ ಮನುಷ್ಯ ಯಾರಿದಾನೋ ಅವನಿಂದಾನೇ ನನಗೆ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಳಗೂ ಹೋದೆ ಅಂತ ಹೇಳಿದ್ರು ತಪ್ಪಿಲ್ಲ. ಬಿಕಾಸ್ ಮೀಡಿಯಾನಲ್ಲಿ ನನ್ನ ಹೆಸರು ಪ್ಲಾಂಟ್ ಮಾಡಿದ್ದೇ ಆತ. ಹೌದು. ಇಲ್ಲಾಂದ್ರೆ ನನ್ನ ಜೀವನದಲ್ಲಿ ಆ ಒಂದು ಕೇಸೇ ಇರ್ತಾ ಇರ್ಲಿಲ್ಲ. ಸುಳ್ಳು ವಿಚಾರದಲ್ಲಿ ನನಗೆ 3 ತಿಂಗಳು ಜೈಲ್ವಾಸ ಆಗಿದೆ ಅಂದ್ರೆ, ನಿಜ ವಿಚಾರದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು 3 ವರ್ಷ ಆಗ್ಬೇಕಲ್ವಾ? ಕರೆಕ್ಟ್. ಸೊ ಅವ್ರ ದಿನಗಳು ಎಣಿಸ್ಕೊಳ್ಳಿ. ಈಗ ನ್ಯಾಯಾಂಗ ವ್ಯವಸ್ಥೆ ಇದೆ. ಸಿವಿಲ್ ಡಿಫೆಮೇಷನು ತಗೊಂಡಿದ್ದೀವಿ, ಅವ್ರ ಮೇಲೆ ಸ್ಟೇನು ತಗೊಂಡಿದ್ದೀವಿ, ಹಾಗೂ ಕ್ರಿಮಿನಲ್ ಡಿಫೆಮೇಷನಲ್ಲೂ ನಾನು ಹಾಕಿದ್ದೀನಿ ಅವ್ರ ಮೇಲೆ. ಎಲ್ಲ ರೀತಿಯಲ್ಲಿ ಕ್ರಮಗಳನ್ನ ನಾವು ತಗೊಂಡಿವಿ. ಕ್ರಿಮಿನಲ್ ಡಿಫೆಮೇಷನಲ್ಲಂತೂ ಅವ್ರು 100% ಕನ್ವಿಕ್ಟ್ ಆಗೋ ತನಕನೂ ನಾನು ಬಿಡಲ್ಲ. ನಾನು ಬದುಕಿದ್ರೆ ಆ ಭಗವಂತನ ದಯದಿಂದ ನಾನು ಬಿಡಲ್ಲ. ಆ್ಯಂಡ್ ನಾನು ಬಂದು ಇದ್ರ ಮೂಲಕ ಒಂದು ಹೆಂಗಸು ಸೀತೆ ಆಗಿದ್ರೆ ಅಷ್ಟೇ ಗೀತೆ ಕೂಡ ಹಾಕ್ಬಿಟ್ಟು ತೋರಿಸ್ಬೋದು ನಾವು ಹೆಂಗೆ ದುರ್ಗಿನೇ ಆಗ್ಬಹುದು, ಚಂಡಾಲಿಕಾನೇ ಆಗಬಹುದು ಅಂತಾನು. ಚಂಡಾಲಿಕ ಆಗೋದ್ರೆ ಆ ಸೀತೆ ಏನಾಗತ್ತೆ ಅಂತ ತೋರಿಸ್ತೀನಿ. ಹಾಗೂ ನನ್ನ ಮೂಲಕ ನಾನು ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಇದೆ. ನಿಮ್ಮ ಪರಿವಾರದಲ್ಲಾಗಿರ್ಬೋದು ಅಥವಾ ಆಚೆ ಆಗಿರ್ಬೋದು, ಗೊತ್ತಿರದೇ ಗೊತ್ತಿರೋರು ಏನಾದರೂ ಒಂದು ದೌರ್ಜನ್ಯ ಅಥವಾ ಹರಾಸ್ಮೆಂಟ್ ನಡೀತಾ ಇದೆ ಅಂದರೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಮ್ಮ ಕಾನೂನು ಕೈ ಹಿಡೀರಿ, ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಎಲ್ಲೂ ಹರಾಜಾಗಬೇಡಿ, ಎಲ್ಲೂ ಹ್ಯಾರಸ್ ಆಗಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇನ್ನೊಂದು ಕಡೆ ಹೋಗೋಣ ಬನ್ನಿ. ನಾವು ಒಂದೇ ಕಡೆ ಕೂತ್ಕೊಂಡಿದ್ರೆ ಜನಕ್ಕೂ ಬೋರಿಂಗ್ ಆಗಿಬಿಡುತ್ತೆ ಪಾಪ. ತುಂಬ ಸೀರಿಯಸ್ ಆಗಿರುವಂಥ ಮ್ಯಾಟರ್ನ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಓಕೆ, ಈಗ ಕಿಚನ್ ಕಡೆ ಬಂದಿದ್ದೀವಿ. ಅವ್ರು ಆಲ್ರೆಡಿ ಹೇಳಿದರು ಅಡುಗೆ ಮಾಡ್ಲಿಕ್ಕೆ ಬರಲ್ಲ ಅಂತ. ಆಮೇಲೆ ಕಿಚನ್ನಲ್ಲಿ ನೋಡಿ ತುಂಬ ವೆರೈಟಿ ಆಗಿರುವಂತಹ ಫೋಟೋಸ್ ಇದೆ. ಅದನ್ನ ಯಾಕೆ ಇಟ್ಕೊಂಡಿದ್ದೀರಿ ಕಿಚನಲ್ಲಿ? ಜಸ್ಟ್ ಆ ಗೋಡೆ ಖಾಲಿ ಅನ್ನಿಸ್ಬಾರ್ದು. ಮತ್ತೆ ನಾನು ಯುರೋಪ್ ಹೋದಾಗ ತೆಗ್ದಿರೋ ಫೋಟೋಸು. ಓ, ಇದೆಲ್ಲವೂ ಅಲ್ಲಿರೋ ವಾತಾವರಣ, ಹೇಗೆ ಜನ ಸಣ್ಣ ಪುಟ್ಟ ರೋಡ್ಸ್ ಅಲ್ಲಿ ವಾಸ ಮಾಡ್ತಾರೆ ಅಂತ. ಸೊ ದೀಸ್ ಆರ್ ಮೆಮೊರೀಸ್. ಓಕೆ, ವೆಲ್, ಒಂದು ಫೋಟೋ ವೈರಲ್ ಆಗ್ತಾ ಇದೆ, PK ಫೋಟೋ. ನಿಮ್ಮ ಮಗ ಅಲಾರಿಕ್ ಕೂಡ ಇದ್ದಾನೆ, ಪ್ರಿನ್ಸ್ ಅಲಾರಿಕ್. ಸೊ ಹೀರೋ ಆಗ್ತಾನ ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಕಳಿಸೋ ಪ್ಲಾನ್? ಅವನು ಆರಾಮಾಗಿದ್ದು ರಾಜನ್ ಥರ ಬದುಕಿದ್ರೆ ಸಾಕು. ಅವನು ಏನೇ ಮಾಡಲಿ, ಅವ್ರ ತಂದೆ ಥರ ಅವರು ವೈದ್ಯರೇ ಆಗಲಿ, ಡಾಕ್ಟರೇ ಆಗಲಿ, ಅದರಲ್ಲೂ ನನ್ನ ಖುಷಿ. ಹಾಗೂ ಪ್ರಿನ್ಸ್ ಅಲಾರಿಕ್. ಓಕೆ, ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ಪ್ರಿನ್ಸ್ ಅಲಾರಿಕ್ನ ನೋಡ್ತಾ ಇದ್ದೀರಿ. ಹಾಯ್ PK. ಹಾಯ್. ಹಾಯ್ ಬೋಲೋ. ಹಲೋ.
ನಿನ್ ಫೇವ್ರೇಟ್ ಏನು? ಗಾಡ್ಜಿಲ್ಲಾ ಹೇಳು. ಬೋಲೋ. ಗಾಡ್ಜಿಲ್ಲಾ ಈಗಲೇ ಎದ್ದಿದ್ದಾನೆ, ಅದಕ್ಕೆ ಮಾತಾಡ್ತಿಲ್ಲ. ಆಕ್ಚುಲಿ PK ಡ್ರೆಸ್ ಇದು ಮಾಡಿಸಿದ್ರಲ್ಲ, ಸೊ ಅದು ಲೈಕ್ ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಕಳಿಸೋ ಪ್ಲಾನ್ ಇತ್ತಾ ಅಂತ? ಇಲ್ಲ ಇಲ್ಲ, ಅವನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿಲ್ಲ ಅಂದ್ರು ಅವ್ರ ತಂದೆ ತರ ಡಾಕ್ಟರ್ ಆದ್ರೂ ನನಗೆ ತುಂಬಾನೇ ಖುಷಿ. ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಸರಿದೆ ಇವ್ರೆ, ಮನ್ಸಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಯಾವಾಗ್ಲೂ ಏನಾದ್ರೂ ಒಂದು ಸ್ಟ್ರೆಸ್ಸು, ಸಿನಿಮಾ ಹಿಟ್ ಆಗತ್ತೋ ಫ್ಲಾಪ್ ಆಗತ್ತೋ, ಟೆನ್ಷನ್ಗಳು, ಮತ್ತೆ ಸಮಾಜದಲ್ಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಕರೆಕ್ಟ್ ಅಂತ ಪ್ರೆಷರ್ಗಳು. ಸೊ ಹಲವಾರು ಪ್ರೆಷರ್ಸ್ ಇರುತ್ತೆ. ಅಷ್ಟು ಈಸಿ ಅಲ್ಲ ಒಂದು ಆಕ್ಟರ್ ಜೀವನ. ಅವ್ರು ಏನ್ ಆಯ್ಕೆ ಮಾಡ್ಕೊಳ್ತಾರೋ ಅವ್ರ ಮೇಲೆ ಬಿಟ್ಟಿದ್ದು. ನಾನು ಒಂದು ತಂದೆ ಅಥವಾ ತಾಯಿಯಾಗಿ ನೀನ್ ಹಿಂಗೆ ಮಾಡ್ಬೇಕು, ಹಿಂಗೆ ಇರಬೇಕು, ಇದೇ ಓದ್ಬೇಕು ಅಂತ ನಾನು ಬಲವಂತ ಮಾಡಲ್ಲ. ಕರೆಕ್ಟ್. ಅವ್ರ ತಂದೆ ತರ ವೈದ್ಯರಾದ್ರೂ ನನಗೆ ತುಂಬಾನೇ ಖುಷಿ. ಓಕೆ, ಆಕ್ಚುಲಿ ಮಕ್ಕಳು ಮನೆಗೆ ಬಂದ ಮೇಲೆ ಬದುಕೆ ಬದಲಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟು ಲಕ್ಕಿ ಅಲಾರಿಕ್ ನಿಮ್ಮ ಲೈಫಲ್ಲಿ ಅಂತ? ನನ್ನ ಜೀವನದಲ್ಲಿ ನನ್ನ ಮಗ ಅಲಾರಿಕ್ ಅಂತ ನನಗೆ ಬಂದಿಲ್ಲ. ನನ್ನ ಜೀವನದಲ್ಲಿ ಒಂದು ಕೃಷ್ಣ ಪರಮಾತ್ಮನೇ ಸ್ವತಃ ನಮ್ಮ ಮನೆಯಲ್ಲಿ ಪ್ರವೇಶ ನೀಡಿದ್ದಾರೆ ನನ್ನ ಮಗನ ಮೂಲಕ. ನನ್ನ ಎಲ್ಲ ಗಾಯಗಳಿಗೂ ಒಂದು ಮೆಡಿಸಿನ್ ಆಗಿ ಆ ಭಗವಂತ ನನಗೆ ಕಳಿಸಿದ್ದೆ ಅಲಾರಿಕ್ಕು. ಆ್ಯಂಡ್ ಎಸ್, ವಿ ಆರ್ ವೆರಿ ಹ್ಯಾಪಿ ಟುಗೆದರ್ ಆಸ್ ಅ ಫ್ಯಾಮಿಲಿ. ಆ್ಯಂಡ್ ನನ್ನ ಅತ್ಯುತ್ತಮ ಫಸ್ಟು ಪ್ರಯಾರಿಟಿ ಆಗಿರೋದೇ ನನ್ನ ಮಗ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ. ಓಕೆ, ಎಷ್ಟು ಹೊತ್ತು ಸಮಯ ಕಳಿಯಕ್ಕಾಗುತ್ತೆ ಮಗನ ಜೊತೆ? ಕೆಲಸ ಎಲ್ಲ ಹೊತ್ತು ನನ್ನ ಜೊತೆನೆ ಈ ತರ ಏನೇ ಕೆಲಸ ಇದ್ರು ನನ್ನ ಕಣ್ಣಿಂದ ಇಷ್ಟೇ ದೂರದಲ್ಲಿ ಇರ್ಬೇಕು ನನ್ನ ಮಗ. ನನ್ನ ಕಣ್ಣಿಂದ ಒಂದು 10 ಅಡಿನೂ ದೂರ ಇರಬಾರ್ದು ನನ್ನ ಮಗ. ಆ ರೀತಿ ನಾನು ನನ್ನ ಮಗನ ಜೊತೆನೆ ಇರ್ತೀನಿ. ಅಲಾರಿಕ್ ಅನ್ನೋ ಹೆಸರಿನ ಅರ್ಥ ಏನು ಅಂತ ತುಂಬಾ ಜನ ಕ್ಯೂರಿಯಾಸಿಟಿ. ನೋಬಲ್ ಮಾಸ್ಟರ್. ಓಕೆ, ಅದನ್ನ ಕನ್ನಡದಲ್ಲಿ ನೀವೇ ಹೇಳ್ಬೇಕು. ನೋಬಲ್ ಮಾಸ್ಟರ್ ಅಂತ. ಓಕೆ, ಅಂದ್ರೆ ಅಲೆಕ್ಸಾಂಡರ್ ತರ? ಹೌದು, ಕರುಣೆ ಇರುವ ಮನಸ್ಸಲ್ಲಿ ಕರುಣೆ ಇರುವ ಒಂದು ರಾಜ, ಸಾಮ್ರಾಟ. ವಾವ್, ಅಮೇಜಿಂಗ್. ಅಲಾರಿಕ್ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಆ ಮಗುನ್ ನೋಡಿದ್ರೆ ಒಂಥರ ಲೈಕ್ ಇರೋ ಸ್ಟ್ರೆಸ್ ಎಲ್ಲ ಮರ್ತು ಹೋಗ್ತದೆ ಅಲ್ವಾ? ಅಬ್ಸಲ್ಯೂಟ್ಲಿ, ಎಸ್ ಅಬ್ಸಲ್ಯೂಟ್ಲಿ. ಆಕ್ಚುಲಿ ಸಂಜನಾ ಗಲ್ರಾನಿ ಅವರನ್ನ ನಾವು ಸೀರಿಯಸ್ ಆಗಿ ನೋಡಿದೀವಿ, ಬಟ್ ಇತ್ತೀಚೆಗೆ ಅವರು ಹಾಕುವಂತ ವಿಡಿಯೋಗಳಲ್ಲಿ ಮಗು ಜೊತೆ ಮಗು ತರಾನೇ ಆಟ ಆಡ್ತಾರೆ. ಒಂದು ಹೊಸ ಕಾರ್ ಕೂಡ ಬಂದಿದೆ ಅಂತ ಅನ್ಸುತ್ತೆ ಮನೆಗೆ, ಚಿಕ್ಕದು ಕಾರ್ ಇದೆ, ಇಲ್ಲೇ ರೆಡಿ ಆಗಿದೆ ಒಂದು ಕಾರು. ಕರೆಕ್ಟ್. ಸೊ ಒಂದು ಕಡೆ ಅಜ್ಜಿ, ಮತ್ತೊಂದು ಕಡೆ ಮೊಮ್ಮಗ, ಮತ್ತೊಂದು ಕಡೆ ನೀವು. ಸೊ ಎಷ್ಟು ಖುಷಿ ಕೊಡ್ತಿದೆ ಈ ಲೈಫ್ ಅಂತ, ಫ್ಯಾಮಿಲಿ ಲೈಫ್. ಆಕ್ಚುಲಿ ತುಂಬಾ ಅದೃಷ್ಟ ಇರಬೇಕು ಫ್ಯಾಮಿಲಿ ಲೈಫ್ ಸಿಗ್ಬೇಕು ಅಂತ. ಹೌದು, ನನಗೂ ಹಂಗೆ ಅನ್ಸುತ್ತೆ. ಈಗ ಫ್ಯಾಮಿಲಿ ಲೈಫ್ ಸಿಕ್ಕಾದ್ಮೇಲೆ, ಜೀವನದಲ್ಲಿ ಒಂದು ಹಂತಕ್ಕೆ ಬಂದಾದ್ಮೇಲೆ ಹೆಣ್ಮಕ್ಳು ತಾಯಿ ಆಗಲೇಬೇಕು ಅಂತ ನನಗೆ ಅನ್ಸುತ್ತೆ. ನನಗೆ ಹಿಂದೆ ನನ್ನ ಅಜ್ಜಿ ಅಥವಾ ನನ್ನ ಮಮ್ಮಿ ನನಗಿದೆಲ್ಲ ಹೇಳ್ತಾ ಇದ್ರೆ ನಾನು ಹಿಂದೆ ಈ ತರ ಮುಖ ಮಾಡ್ತಾ ಇದ್ದೆ. ನಾನು ಚಿಕ್ಕ ಡ್ರೆಸ್ಸಸ್ ಹಾಕ್ಬಿಟ್ಟು ಮಾಡರ್ನ್ ಜೀವನ ಮಾಡ್ತಾ ಇದ್ದೆ ತಾನೆ. ನೀವೆಲ್ಲ ತಾಯಿ ಆದ್ರೆ ನಿಮಗೆ ಜೀವನದ ಅರ್ಥ ಗೊತ್ತಾಗೋದು ಅಂತ ನನ್ನ ಮಮ್ಮಿ ಪ್ಲೀಸ್ ಮಮ್ಮಿ ಡೋಂಟ್ ಟೆಲ್ ಮಿ ಆಲ್ ದಿಸ್ ಅಂತ ನಾನು ಕೊಬ್ಬಲ್ ಹೇಳೋಳು. ನಂತರ ನನ್ನ ಜೊತೆ ಎಲ್ಲರೂ ಒಪ್ಕೊಳ್ತಾರೆ. ಎಲ್ಲ ಕಾಲೇಜ್ನಲ್ಲಿ 18-19 ಇಯರ್ಸು ಒಂದು ಟಾಮ್ ಬಾಯ್ ಥರ ನಾನಿದ್ದೆ. ಬಟ್ ಒಂದು ತಾಯಿ ಆದಮೇಲೆ ನನ್ನ ಏನು ವಿಷನ್ ಇದೆಯೋ ಲೈಫ್ದು, ಕಂಪ್ಲೀಟ್ಲಿ ಆ ವಿಷನ್ನೇ ಚೇಂಜ್ ಆಗೋಗಿದೆ. ಓಕೆ, ಸೊ ಈಗ ಬರ್ತಾ ಇರುವಂತಹ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ, ಯಾವೆಲ್ಲ ಪ್ರಾಜೆಕ್ಟ್ಗಳು ರಿಲೀಸ್ಗೆ ರೆಡಿ ಆಗಿದೆ, ಮತ್ತೆ ಕಮ್ ಬ್ಯಾಕ್ ಸ್ಟ್ರಾಂಗ್ ಆಗಿ ಯಾವಾಗ ಮಾಡ್ತೀರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ? ಸ್ಟ್ರಾಂಗ್ ಆಗಿ ನಾಳೆ ಬೆಳಗ್ಗೆನೆ ಸೂಪರ್ ಆದ್ರ ಪಾತ್ರ ಬಂತು, ಸೂಪರ್ ಆದ ಮೂವಿ ಬಂತಂದ್ರೆ ಇವನ್ನ ಒಂದು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ತೊಡೆ ಮೇಲೆ ಹಂಗೆ ಸ್ಟ್ರಾಂಗ್ ಆಗಿ ನಾಳೆ ಬೆಳಗ್ಗೆನೆ ಹೊರಟೋಗ್ತೀನಿ. ಬಟ್ ಆ ಸ್ಟ್ರಾಂಗ್ ಆಗಿರೋ ಪಾತ್ರ ಬರಬೇಕು. ಹಿಂಗೋ ಹಂಗೋ ಯಾವುದೋ ಒಂದು ಸಿನಿಮಾ, ಯಾವುದೋ ಒಂದು ಪಾತ್ರ ಬಂದ್ರೆ ನಾನು ಮಾಡಲ್ಲ. ನಾನು ಕಂಫರ್ಟಬಲ್ ಆಗಿ ಜೀವನ ಮಾಡ್ತೀನಿ. ಕೆಲವೊಂದು ವಿಚಾರಗಳು ಆಡಿಯನ್ಸ್ ತುಂಬಾ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಹೆಸರಲ್ಲಿ ಏನು ಹೆಚ್ಚು ಸರ್ಚ್ ಮಾಡಿದ್ದಾರೆ ಅಂತ. ಸಂಜನಾ ಗಲ್ರಾನಿ ಅವರ ಟೋಟಲ್ ನೆಟ್ವರ್ತ್ ಎಷ್ಟು ಅಂತ ತುಂಬಾ ಜನ ಸರ್ಚ್ ಮಾಡಿದ್ದಾರೆ. ನನ್ನ ನೆಟ್ವರ್ತ್ ನಿಮ್ಮ ನೆಟ್ವರ್ತೆ, ನಿಮ್ಮ ನೆಟ್ವರ್ತ್ ನನ್ನ ನೆಟ್ವರ್ತೆ. ನಂದೆಲ್ಲಾನು ನಿಮ್ಮದು, ನಿಮ್ದೆಲ್ಲಾನು ನನ್ನದು. ಓಕೆ, ಸಂಜನಾ ಗಲ್ರಾನಿ ಅವರ ಮೋಸ್ಟ್ ಕಾಂಟ್ರವರ್ಸಿ ಯಾವುದು ಅಂತ? ಯಾವುದಿಲ್ಲ ಅಂತ ಹೇಳಿ. ಅಯ್ಯೋ ರಾಮ ಅಂತ ಅನ್ಸುತ್ತೆ ನನಗೆ. ಓಕೆ, ವಿರಾಟ್ ಕೊಹ್ಲಿ ಅವರು ಮತ್ತು ಸಂಜನಾ ಗಲ್ರಾನಿ ಅವರು, ವಿರಾಟ್ ಕೊಹ್ಲಿ ಅವರ ಫಸ್ಟ್ ಗರ್ಲ್ ಫ್ರೆಂಡ್ ಆಗಿದ್ರು ಅನ್ನೋ ಥರದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಆಮೇಲೆ ವಿರಾಟ್ ಕೊಹ್ಲಿ ನಿಮ್ಮನ್ನು ನೋಡೋ ಫೋಟೋ ಸ್ಟಿಲ್ ಜನ ಅದನ್ನು ಹಾಕ್ಕೊಂಡು ಲೈಕ್ ವಿರಾಟ್ ಕೊಹ್ಲಿ ಅವರ ಗರ್ಲ್ ಫ್ರೆಂಡ್ ನೋಡಿ ಅಂತಾರೆ. ಎಷ್ಟು ಸಮಯ ಇದೆ ಟ್ರೋಲರ್ಸ್ಗೆ ಅಂತ ನನಗೆ ಆಶ್ಚರ್ಯ ಆಗತ್ತೆ. ಅಷ್ಟು ಸಮಯ ಭಗವಂತ ನಮಗೆ ಯಾಕೆ ಕೊಟ್ಟಿಲ್ಲ ಅಂತಾನೂ ನನಗನ್ಸುತ್ತೆ. ಓಕೆ, ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಟೀಮ್ ಇಂಡಿಯಾ ಒಂದು ಸಾಧನೆ ಮಾಡಿದೆ ಕಂಪ್ಲೀಟ್. ಹೇಗೆ ವಿಶ್ ಮಾಡ್ತೀರಿ ಟೀಮ್ ಇಂಡಿಯಾಗೆ?
ವೆರಿ ವೆಲ್ ಡನ್ ಆ್ಯಂಡ್ ಇಟ್ಸ್ ಅ ಲೆಜೆಂಡ್ರಿ ವಿನ್ T20. ಆ ಲಾಸ್ಟ್ 30 balls 30 runs ಇದ್ದಾಗ ಹೇಗೆ ಮ್ಯಾಚ್ ಚೇಂಜ್ ಆಯ್ತಂದ್ರೆ ಆ ಭಗವಂತನ ಆಶೀರ್ವಾದನೇ ಇತ್ತು ಇಡೀ ಇಂಡಿಯಾ ಮೇಲೆ. ಆ್ಯಂಡ್ ನಮ್ಮ ಇಂಡಿಯಾ ಜನಸಂಖ್ಯೆಯ ಪ್ರೇಯರ್ ನಿಜಕ್ಕೂ ರೀಚ್ ಆಗೋಯ್ತು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸಂಜನಾ ಗಲ್ರಾನಿ ಅವರು ಬಾಲಿವುಡ್ ಪ್ರಾಜೆಕ್ಟ್ಗಳನ್ನ ಯಾವಾಗ ಮಾಡ್ತಾರೆ ಮತ್ತೆ ಅಂತ? ನನಗೆ ಬಾಲಿವುಡ್ ಅಲ್ಲಿ ಮಾಡೋ ಆಸೆ ಇಲ್ಲ. ಬಿಕಾಸ್ ನೋಡಿ, ವಾಸ್ತವ ಮಾತಾಡ್ಬೇಕಂದ್ರೆ ಬಾಲಿವುಡ್ ಅಲ್ಲಿ ಜನ ತುಂಬಿಕೊಂಡಿದ್ದಾರೆ. ಬಾಂಬೆನಲ್ಲಿ ಒಂದೊಂದು ರೋಡಲ್ಲೂ ಪ್ರತಿಯೊಬ್ರು ಕಳ್ಳೆಪುರಿ ಮಾರೋರಿಂದ ಹಿಡಿದ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾ ಇರೋರ್ ತನಕ ಪ್ರತಿಯೊಬ್ರು ಆಕ್ಟರೇ. ಹೌದು, ಬಾಂಬೆನಲ್ಲಿ ಅವರಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಓಡಾಡ್ಬಿಟ್ಟು ಹಾಯ್ ನಾನು ಬಾಂಬೆಗೆ ಬಂದಿದ್ದೀನಿ, ನನಗೆ ಹಿಂದಿನಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಇಷ್ಟ ಇದೆ ಅಂತ ಹೇಳ್ಕೊಂಡು ಜನರನ್ನ, ಪ್ರೊಡ್ಯೂಸರ್ಸ್ನ, ಡೈರೆಕ್ಟರ್ಸ್ನ ಮೀಟ್ ಆಗೋ ಆಸಕ್ತಿ ನನಗಿಲ್ಲ. ನನಗೆ ಕೆಲಸ ಎದುರುಗಡೆಯಿಂದ ಯಾವುದಾದ್ರೂ ಆಫರ್ ಬಂದರೆ, ಖಂಡಿತವಾಗ್ಲೂ ಒಳ್ಳೆ ಆಫರ್ ಬಂದರೆ ನಾನು ಮಾಡ್ತೀನಿ. ಬಟ್ ನಾನು ಹೋಗ್ಬಿಟ್ಟು ಜೀವನದಲ್ಲಿ ಯಾವತ್ತೂ ಕೆಲಸ ಹುಡುಕಿಲ್ಲ. ಕೆಲಸ ಹುಡುಕೊಂಡು ನನಗೆ ಮನೆ ಬಾಗಿಲು ತನಕ ಬಂದಿದೆ ದೇವರ ಆಶೀರ್ವಾದದ ಥರ. ಸೊ ನಾನು ಆ ಥರನೇ ನನಗೆ ಬಂದಿದ್ದ ಪ್ರಾಜೆಕ್ಟ್ಸ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಓಕೆ, ಫೈನಲಿ ಸೊ ನೆಗೆಟಿವ್ ಕಾಮೆಂಟ್ ಮಾಡುವಂಥವ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂತಂದರೆ ಕಾಮೆಂಟ್ಗಳು ಎಲ್ಲಿಯವರೆಗೂ ಹೋಗಿ ನಿಂತಿದೆ ಅಂತಂದರೆ, ಈಗ ಪ್ರೆಸೆಂಟ್ ಇರುವಂಥ ಸಿಚುವೇಶನ್ನ ನಾವು ನೋಡ್ತಾ ಇದ್ದೀವಿ. ಏನು ಹೇಳ್ತೀರಿ ಹೆಣ್ಮಕ್ಳಿಗೆ ಈ ರೀತಿ ಕಾಮೆಂಟ್ ಮಾಡುವಂಥವ್ರಿಗಾಗಿರ್ಬೋದು, ಅಥವಾ ಅನ್ನೆಸೆಸರಿ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಚರ್ ಕೊಡುವಂಥವ್ರಿಗೆ? ನೋಡಿ, ನೆಗೆಟಿವ್ ಟ್ರೋಲಿಂಗ್ ಇಂದ ಏನೆಷ್ಟು ಅಪಘಾತ ಆಗ್ಬಹುದು ಅಂತ ನಮ್ಮೆಲ್ಲರ ಮುಂದೆ ಸಮಸ್ತ ಕರ್ನಾಟಕಕ್ಕೆ ಗೊತ್ತಾಗಿದೆ. ಕರೆಕ್ಟ್, ರೈಟ್. ಆ್ಯಂಡ್ ನೋಡಿ, ನನಗೆ ಆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಮೇಲೆ ತುಂಬ ಕರುಣೆ ಇದೆ. ಬಿಕಾಸ್ ಅವ್ರು ಸತ್ತಿದ ರೀತಿ ಒಂದು ದುಶ್ಮನು ಸಾಯಬಾರ್ದು. ಅವರ ಬಸ್ರಿ ವೈಫ್ ಆಗಿರ್ಬೋದು, ಅವರ ಹಿರಿಯ ತಂದೆ ತಾಯಿ ಆಗಿರ್ಬೋದು, ನನ್ನ ಮನಸ್ಸು ತುಂಬ ತುಂಬ ಕರಗಿದೆ ಅವ್ರಿಗೋಸ್ಕರ. ಬಟ್ ಅಟ್ ದ ಸೇಮ್ ಟೈಮ್, ಟ್ರೋಲಿಂಗ್ ಇಸ್ ಸಮಥಿಂಗ್ ವಿ ಶುಡ್ ಕಂಡೆಮ್. ಟ್ರೋಲಿಂಗ್ ಅನ್ನೋದನ್ನ ನಾವು ಖಂಡಿಸಬೇಕು. ಆ್ಯಂಡ್ ಕೆಲವೊಂದು ಫನ್ನಿ ಟ್ರೋಲ್ಸ್ ಇರುತ್ತೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರೋದಿಲ್ಲ. ಬಟ್ ಕೆಟ್ಟದಾಗಿ ಬರೆಯೋದು, ಕೆಟ್ಟ ಪದಗಳು ಬರೆಯೋದು, ಯಾರಿಗಾದ್ರೂ ಮನ್ಸಿಗೆ ನೋವು ಮಾಡೋದು, ಯಾರಿಗಾದ್ರೂ ಖಂಡಿಸೋದು, ನಿಮಗೆ ಈ ಥರ ನಡೆದಿದೆಯಲ್ಲ ಜೀವನದಲ್ಲಿ, ನಿಮಗೆ ನೀವಂಥವ್ರು, ನೀವೆಂಥವ್ರು ಅಂತ ನಮಗೆ ಗೊತ್ತಿಲ್ವಾ, ಮತ್ತು ಹೆಸರುಗಳು ಹಾಕಿ ಕರೆಯೋದು, ಕೆಟ್ಟು ಅವಾಚ್ಯ ಪದಗಳು ಬಳಸೋದು, ಅದನ್ನು ಎಲ್ಲ ಖಂಡಿಸಿ ನಿಲ್ಲಿಸಿ. ಟೆಕ್ನಾಲಜಿ ಅಂತ ನಮಗೆ ಮೊಬೈಲ್ಗಳಿರೋದು ಇವತ್ತಿನ ತಾರೀಕಲ್ಲಿ, ಅದನ್ನ ಬಳಸ್ಕೊಂಡ್ಬಿಟ್ಟು ಇನ್ನು ನಾವು ಉದ್ಯೋಗ ಬೆಳೆಸಬೇಕು, ನಮ್ಮ ಕರಿಯರ್ ಆಪರ್ಚುನಿಟೀಸ್ ಬೆಳೆಸಬೇಕು. ನಾವು ಕೂತ್ಕೊಂಡು ಈ ಥರ ಥರ್ಡ್ ಕ್ಲಾಸ್ ಕೆಲಸಗಳಲ್ಲಿ ಭಾಗವಹಿಸಿ ಥರ್ಡ್ ಕ್ಲಾಸ್ ಹಾಕೋದಿಕ್ಕೆ ಅಲ್ಲ. ಅದನ್ನು ದುರುಪಯೋಗ ಮಾಡಬೇಡಿ. ಟೆಕ್ನಾಲಜಿನ ಯೂಸ್ ಟೆಕ್ನಾಲಜಿ ಟು ಗ್ರೋ, ನಾಟ್ ಟು ಡೆಸ್ಟ್ರಾಯ್ ಯುವರ್ ಲೈಫ್. ಹಾಳು ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಜೀವನ ನೀವು ಇಟ್ಕೊಂಬೇಡಿ. ಒಂದು ಗರ್ಲ್ ಫ್ರೆಂಡ್ ಜೊತೆನೇ ಫೈಟ್ ಮಾಡೋದು, ಅವಳಿಗೆ ಉದ್ದುದ್ದ ಕೆಟ್ಟ ಮೆಸೇಜ್ಗಳು ಬರೆಯೋದು, ಅದೆಲ್ಲ ನಿಲ್ಲಿಸಿ. ಗರ್ಲ್ ಫ್ರೆಂಡ್ ಜೊತೆ ಫೈಟ್ ಆಯ್ತಾ, ಇಷ್ಟ ಆಗಿಲ್ವಾ, ಬಿಟ್ಬಿಡಿ. ದೊಡ್ಡ ಮೆಸೇಜ್ ಬರೆದ್ಬಿಟ್ಟು ಅವ್ರಿಗೆ ನೋವು ಆಗಂಗೆ ಮಾಡೋದು, ಆ ಹುಡುಗಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು, ಫೋನಲ್ಲಿ ಆ ಮೆಸೇಜ್ಗಳು ಸಿಕ್ಕಾಕೊಳ್ಳೋದು, ಹುಡುಗ ಅರೆಸ್ಟ್ ಆಗೋದು, ನಾವು ಎಷ್ಟೆಲ್ಲ ನೋಡಿಲ್ಲ ಇದು. ಕರೆಕ್ಟ್. This is because of misuse of technology. This is because of bad language, trolling. ಇದನ್ನ ಖಂಡಿಸಿ ಪ್ರತಿಯೊಂದು ತಂದೆ ತಾಯಿ ನಿಮ್ಮ ಮಕ್ಕಳ ಜೊತೆ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡಿ. ನೋಡಪ್ಪ, ನಿನಗೆ ಇವತ್ತು ಮೊಬೈಲ್ ಕೊಡ್ತಾ ಇದ್ದೀವಿ, ನೀನು ಕಾಲೇಜಿಗೆ ಹೋಗಿದ್ಯಾ, ಈ ಮೊಬೈಲಲ್ಲಿ ಮಾಡೋ ಕೆಲಸ ಇದು, ಮಾಡದೇ ಇರೋ ಕೆಲಸ ಇದು ಅಂತ ಹೇಳಿ ತಿಳುವಳಿಕೆ ಕೊಟ್ಟು ಅವ್ರಿಗೆ ಈ ಒಂದು ವಸ್ತುನ ನೀವು ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕ್ವಶನ್, CM ಸಿದ್ದರಾಮಯ್ಯ ನಿಮಗೆ ಸಾರಿ ಕೇಳಿದ್ರು, ಆ ಸಿಚುವೇಶನ್ ಬಗ್ಗೆ ಮಾತಾಡಲೇಬೇಕು. ನಾನು ರೀಸೆಂಟ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಆಸ್ ಅತಿಥಿಯಾಗಿ ನಾನು ಹೋಗಿದ್ದೆ ಆನ್ ಐ ಥಿಂಕ್ ವರ್ಲ್ಡ್ HIV ಡೇ, ಇಫ್ ಐ ಆಮ್ ನಾಟ್ ರಾಂಗ್. ಆ್ಯಂಡ್ ದಟ್ ವಾಸ್ ಜಸ್ಟ್ ಎ ಫನಿ ಸಿಚುವೇಶನ್ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ನೀವು ಮದುವೆ ಆಗಿದ್ದೀರಾ ಅಂತ ನನಗೆ ಗೊತ್ತೇ ಇಲ್ಲಮ್ಮ. ನಾನು ನೋಡಕ್ಕೆ ಆ ಥರ ಮೇಂಟೈನ್ ಮಾಡ್ಕೊಂಡಿರ್ತೀನಲ್ವಾ, ಭಗವಂತ ಆ ರೂಪ ಕೊಟ್ಟಿದ್ದಾನೆ ನನಗೆ. ಭಗವಂತ ಏನೂ ಕೊಟ್ಟಿಲ್ಲ ಅಂದ್ರೂ ರೂಪ ಕೊಟ್ಬಿಟ್ಟಿದ್ದಾನೆ. ಕರೆಕ್ಟ್. ಸೊ ಹಾಗಾಗಿ ಹಂಗೆ ಅನ್ಸಿರುತ್ತೆ ಅವ್ರಿಗೆ. ಬಟ್ ಅದು ಸಿಕ್ಕಾಪಟ್ಟೆ ಪಾಸಿಟಿವ್ ವೇಲ್ ಟ್ರೋಲ್ ಆಗಿತ್ತು. ತುಂಬಾ ಜನ ಖುಷಿ ಪಟ್ಟಿದ್ದಾರೆ ಅದನ್ನ ನೋಡಿ, ಏನಮ್ಮ ನೀನ್ ಕುಮಾರಿನ ಶ್ರೀಮತಿನ ಅಂತ. ಹೌದು, ಎವರ್ ಗ್ರೀನ್ ಸ್ಟಾರೇ ಆಗಿರ್ಲಿ ನಿಮ್ಮ ಆಶೀರ್ವಾದದಿಂದ ಅಂತ ಕೇಳ್ತೀನಿ. ಅಮೇಸಿಂಗ್. ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮುದ್ದಾದ ಮಗು ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ದಯವಿಟ್ಟು ನನ್ನ ಟ್ರೋಲ್ ಮಾಡಬೇಡಿ. ಟ್ರೋಲರ್ಸ್ ನನ್ನಿಂದ ದೂರನೇ ಇರಿ. ಒಳ್ಳೇದು ಹೇಳಲಿಕ್ಕಾಗಿಲ್ಲ ಅಂದರೆ ಕೆಟ್ಟದಂತೂ ಖಂಡಿತ ಹೇಳಬೇಡಿ. ನಾವು ಖಂಡಿತ ಕೆಟ್ಟ ಜನ ಅಲ್ಲ. ಹೇಗೆ ಮಾಧ್ಯಮದಲ್ಲಿ, ಕೆಲವೊಂದು ಮಾಧ್ಯಮದಲ್ಲಿ ಹೇಗೆ ಪ್ರೊಜೆಕ್ಟ್ ಮಾಡಲಾಗಿದೆ, ಇವರು ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಡ್ರಗ್ ಡೀಲಿಂಗ್ಸ್ ಮಾಡಿದ್ದಾರೆ, ಎಲ್ಲ ಬರೀ ಸುಳ್ಳು. ಏನೂ ಎವಿಡೆನ್ಸ್ ಇಲ್ಲ, ಅದಕ್ಕೆ ಏನೂ ಒಂದು ಪ್ರೂಫ್ ಇಲ್ಲ. ಸೊ ಹಾಗಾಗಿ
ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗಿ, ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದ ಹುಡುಗಿ. ಇದೇ ನನ್ನ ಜನ್ಮಭೂಮಿ, ಇದೇ ನನ್ನ ಕರ್ಮಭೂಮಿ ಕೂಡ ಆಗಿರಲಿ, ಇದೇ ನನ್ನ ಸಾರ್ಥಕ ಆಗಿ ತುಂಬಾ ಸಕ್ಸಸ್ ಆಗೋ ಭೂಮಿನೂ ಆಗಿರಲಿ. ದಯವಿಟ್ಟು ನನ್ನ ಕೈ ಹಿಡೀರಿ, ನನ್ನನ್ನು ಯಾವತ್ತಿಗೂ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆಲ್, ಅಮೇಸಿಂಗ್. ಆಲ್ ದಿ ವೆರಿ ಬೆಸ್ಟ್. ಹೆಚ್ಚಿನ ಪ್ರಾಜೆಕ್ಟ್ಸ್ಗಳು ನಿಮ್ಮ ಕಡೆಯಿಂದ ಬರಲಿ. ತುಂಬ ಖುಷಿ ಆಯಿತು ಮಾತಾಡಿ ಆಫ್ಟರ್ ಲಾಂಗ್ ಟೈಮ್. ಥ್ಯಾಂಕ್ ಯು. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಪ್ರೀತಿಯ ಸಂಜನಾ ಗಲ್ರಾನಿಯವರ ಮಾತುಗಳು. ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಮತ್ತೊಂದು ಪ್ರಾಜೆಕ್ಟ್ನ ಮೂಲಕ. ಸಂಜನಾ ಅವರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಹಾಗೂ ಪ್ರೀತಿ ಹಾರೈಕೆ ಎಲ್ಲವೂ ಕೂಡ ಇರಲಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಇಂದ್ರಾನಗರದಿಂದ. ಕೂತಲ್ಲೇ ಕಾಸು ಮಾಡಬೇಕಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ? ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್. ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ. 3 months ಕಂಪನಿಗಳ ರಿಸಲ್ಟ್, ಕ್ರೆಡಿಟ್, ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ. ಟೆಕ್ನಿಕಲ್ ಮಾಹಿತಿ, ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ. ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ? ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೇಲ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ. ಷೇರು ಪರ್ಚೇಸ್, ಫ್ಯೂಚರ್ ಆಪ್ಷನ್ಸ್, ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್. ಇನ್ಯಾಕೆ ತಡ, ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ. ನಿಮಗೆ ಬಿಟ್ಟಿ ಅಡ್ವೈಸ್. ಫುಲ್ ಫ್ರೀ ಅಡ್ವೈಸ್.